ಈ ಒಂದು ಕನ್ನಡ ಪ್ರೇಮ ನಿಮಗೆ ಯಾವಾಗಿಂದ ಬಂತು ಸರ್? ಕನ್ನಡಕ್ಕೆ ನಾನು ತಪ್ಕೊಂಡಿದ್ದೀನಿ. ಕನ್ನಡ ನನ್ನನ್ನು ಅಪ್ಕೊಂಡಿದೆ. ಇದನ್ನ ಬೇರೆ ಪಡಿಸೋಕೆ ಯಾರಿಂದೂ ಸಾಧ್ಯವಿಲ್ಲ. ಯಾರಿಂದ ನೀವು ಒಂದು ಕನ್ನಡ ಪ್ರೇಮ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತು ಸರ್? ಡಾಕ್ಟರ್ ರಾಜ್ಕುಮಾರ್ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ತಂದೆ ಇದ್ದಾಗೆ. ನನಗೆ ಗ್ರಂಥಾಲಯ ಮಾಡಬೇಕು ಅಂದ್ರೆ ಅವರೇ ಮಾರ್ಗ. ಅವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ನಮ್ಮ ಋಣ ತೀರಿಸ್ಬೇಕು ಅಂದರೆ ಮೊದಲು ಕನ್ನಡಕ್ಕೆ ಗೌರವಿಸಿ, ಕನ್ನಡದಲ್ಲಿ ಮಾತಾಡಿ ಅಪಾರವಾಗಿ. ಕನ್ನಡನ ಬರೆಯೋದು ಕಲೀರಿ, ಕನ್ನಡ ಮಾತಾಡೋದು ಕಲೀರಿ. 200 ವರ್ಷದಿಂದ ಇದ್ದೀರಾ, 100 ವರ್ಷದಿಂದ ಇದ್ದೀರಾ, 50 ವರ್ಷದಿಂದ ಇದ್ದೀರಾ, 1000 ವರ್ಷದಿಂದ ಇದ್ದೀರಾ ಅಂದರೆ ಇನ್ಯಾವಾಗ ಕಲಿತೀರಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣವನ್ನು ಮೆಟ್ಟಬೇಕು. ಅದಕ್ಕಿಂತ ದೊಡ್ಡ ಹಾಡು ಯಾವುದಿದೆ? ನಮ್ಮ ಅಣ್ಣವ್ರ ಸಿನಿಮಾ. ನಾನು ಸತ್ರುವೆ ನನ್ನ ಅಂತಿಮ ಸಂಸ್ಕಾರ ನನ್ನ ಹಿರಿ ಮಗನಿಗೂ ನನ್ನ ಹೆಂಡ್ತಿಗೂ ಎಲ್ರಿಗೂ ಏನು ಹೇಳಿದ್ದೀನಿ, ಕನ್ನಡದಲ್ಲಿ ಕುರಾನ್ ಇದೆ, ಕನ್ನಡದಲ್ಲಿ ಹದೀಸ್ಗಳಿದ್ದೇವೆ, ಅದನ್ನು ಓದಿ ನನ್ನ ಅಂತಿಮ ಸಂಸ್ಕಾರ ಕೊನೆಯಲ್ಲಿ ಮಾಡಿ. ತೀರ್ಕೊಂಡಿದ್ದ ಸಂದರ್ಭದಲ್ಲಿ ಕುರಾನನ್ನು ಕನ್ನಡದಲ್ಲಿ ಹೇಳಬೇಕು ಅನ್ನೋಂಥದ್ದು ನಾನು ಎಲ್ರಿಗೂ ಹೇಳಿದ್ದೀನಿ. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಆಸೆ, ನನ್ನ ಕೊನೆ, ನನ್ನ ಗುರಿ ಕನ್ನಡದಲ್ಲೇ ಆಗಬೇಕು ಅಂತ ನನಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಕನ್ನಡ ಅಷ್ಟೊಂದು ಇದೆ ನನ್ನಲ್ಲಿ. ಕಳೆದ ಬಾರಿ ಅಗ್ನಿ ಅವಘಡದಿಂದ ದುರಂತ ನಡೆದಾಗ ಎಷ್ಟು ಬುಕ್ಸ್ಗಳು ಸುಟ್ಟೋದು ಸರ್? 11,000 ಪುಸ್ತಕ ಸುಟ್ಟು ಕರ್ಕಲಾದು. ಇದೇ ಜಾಗದಲ್ಲಿ 11,000 ಪುಸ್ತಕ ಎಲ್ಲ ಸುಟ್ಟು ಕರ್ಕಲಾದು. 100 ಜನ ಸ್ನೇಹ ಮಾಡಿ, 100 ಜನ ಬೇಕಾದರೂ ಮೋಸ ಮಾಡ್ತಾರೆ. ಆದರೆ ಒಂದು ಪುಸ್ತಕನ ಸ್ನೇಹ ಮಾಡಿ ಅದು ಎಂದೆಂದಿಗೂ ಮೋಸ ಮಾಡಲ್ಲ. ಯಾಕಂದರೆ ಒಳ್ಳೆ ಮಾರ್ಗ ತೋರುತ್ತೆ, ಒಳ್ಳೆ ದಾರಿ ತೋರುತ್ತೆ, ಒಳ್ಳೆ ಬುದ್ಧಿ ತೋರುತ್ತೆ, ನಮ್ಗೆ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. 4 ಬಾರಿ ಸುಟ್ಟೋಯ್ತು ಅಂತ ಹೇಳಿದರೆ, ಆ ಟೈಮಲ್ಲಿ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಭೇಟಿ ಕೊಟ್ಟು ಒಂದು ಸಾಂತ್ವನವನ್ನು ಹೇಳಿ ಇದನ್ನು ಒಂದು ಮರುಸೃಷ್ಟಿ ಮಾಡೋಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರ, ಮಾಡಿದಾರ? ಆಶ್ವಾಸನೆಗಳು ಕೊಟ್ಟರು, ಇದು ಕಟ್ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. BJP ಸರ್ಕಾರದವರು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು, JDS ಸರ್ಕಾರದವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಯಾರೂ ಏನೂ ಮಾಡಲಿಲ್ಲ. ಎಲ್ಲ ಆಶ್ವಾಸನೆ ಆಗಿಯೇ ಉಳೀತು. ನಾನು ಯಾರ ಹತ್ರನೂ ಕೇಳಲ್ಲ, ದೇವ್ರ ಹತ್ರ ಕೇಳ್ತೀನಿ, ಭಗವಂತನ ಹತ್ರ. ಆದರೆ ನನಗೆ ದುಡಿಯೋಕೆ ಆಗ್ತಾಯಿಲ್ಲ ಇವಾಗ ಇದನ್ನು ನಡ್ಸ್ಕೊಂಡು ಹೋಗೋಕ್ಕೆ. ಹೆಂಗೋ ನಡ್ಸ್ಕೊಂಡು ತಳ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಕಷ್ಟದಲ್ಲಿದ್ದೀನಿ. ಆ ಥರ ನಾನು ಸಾರ್ವಜನಿಕರ ಹತ್ರ ನಾನು ಹೇಳಲ್ಲ. ಆದರೆ ಈಗ ನನಗೆ ಗ್ರಂಥಾಲಯ ಕಷ್ಟ ಇದೆ. ನನ್ನ ರಕ್ತ ಇರುವವರೆಗೂ ಈ ಗ್ರಂಥಾಲಯ ಕಾಪಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ, ನನ್ನ ರಕ್ತದಲ್ಲಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಯುವ ಪೀಳಿಗೆ ಆಗಿರ್ಬೋದು, ಜನಗಳಾಗಿರ್ಬೋದು, ಕನ್ನಡವನ್ನು ಓದೋದು ಕಡಿಮೆ ಆಗಿದೆ. ಅಂಥದ್ರಲ್ಲಿ ನವೆಂಬರ್ ತಿಂಗಳು ಬಂತು ಅಂತ ಹೇಳಿದ್ರೆ ಸಾಕು, ಎಲ್ಲರ ಕತ್ತಲು ಕೂಡ ಕರ್ನಾಟಕದ ಶಾಲು, ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಕೇವಲ ಕನ್ನಡ ಅನ್ನೋದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ವರ್ಷವಿಡೀ ಅದನ್ನು ಜೀವಿಸಿ ಅನುಭವಿಸ್ಬೇಕು ಅಂತ ಹೇಳ್ತಾ, ಇವತ್ತು ಎಲ್ಲೋ ಒಂದು ಕಡೆ ಕನ್ನಡ ಮರೆಯಾಗ್ತಿರ್ತಕ್ಕಂತಹ ಕಾಲದಲ್ಲಿ ಸುಮಾರು 14 ವರ್ಷಗಳಿಂದ ಒಬ್ಬ ಮುಸ್ಲಿಂ ಬಾಂಧವ ಒಂದು ಪಬ್ಲಿಕ್ ಲೈಬ್ರರಿ ಗ್ರಂಥಾಲಯವನ್ನು ಮಾಡಿ ಸಾಕಷ್ಟು ಕನ್ನಡ ಪ್ರೇಮವನ್ನು ಮೆರಿತಾ ಇದ್ದಾರೆ. ಇದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಸ್ಲಿಂ ಬಾಂಧವರು ಕನ್ನಡವನ್ನು ಮಾತಾಡೋಲ್ಲ ಅಂತ ಅಪವಾದನೆಗಳು ಕೇಳ್ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 14 ವರ್ಷಗಳಿಂದ ಕನ್ನಡಕ್ಕಾಗಿಯೇ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ಸೈಯದ್ ಇಸಾಕ್ ರವರು ಈ ಕಾರ್ಯಕ್ರಮದ ಒಂದು ವಿಶೇಷವಾದ ವ್ಯಕ್ತಿ ಅಂತಲೇ ಹೇಳ್ಬೋದಾಗಿದೆ. ಈ ಕುರಿತು ಅವ್ರಿಗೆ ಯಾಕೆ ಇಷ್ಟು ಕನ್ನಡ ಪ್ರೇಮ, ಸಾಕಷ್ಟು ಬಾರಿ ಈ ಒಂದು ಗ್ರಂಥಾಲಯ ಸುಟ್ಟೋದ್ರು ಕೂಡ ಅದನ್ನು ಭಗೀರಥ ಯಾವ ರೀತಿ ಒಂದು ಗಂಗೆಯನ್ನು ಭೂಮಿಗೆ ತರೋಕ್ಕೋಸ್ಕರ ಸಾಕಷ್ಟು ಶ್ರಮ ಪಡ್ತಾರೋ, ಹಾಗೆ ಇವತ್ತು ಈ ಗ್ರಂಥಾಲಯ ಇಲ್ಲಿ ಉಳಿಯೋದಕ್ಕೆ ಅವರು ಕೂಡ ಇಷ್ಟೇ ಶ್ರಮವನ್ನು ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅವ್ರಿಗೆ ಈ ಕನ್ನಡ ಪ್ರೇಮ ಎಲ್ಲಿಂದ ಬಂತು, ಇದರ ಒಂದು ವಿಶೇಷತೆ ಏನು, ಕನ್ನಡ ಅಂದರೆ ಯಾಕೆ ಅವರಿಗೆ ಅಷ್ಟು ಇಷ್ಟ ಅಂತ ಹೇಳಿ ಕೇಳ್ಕೊಂಡು ಬರೋಣ. ಇದೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸರ್ ನಮಸ್ತೆ. ಈ ಒಂದು ಕನ್ನಡ ಪ್ರೇಮ ನಿಮಗೆ ಯಾವಾಗಿಂದ ಬಂತು ಸರ್? ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ಮತ್ತು ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೂರ ಆಗಿ 4 ವರ್ಷ ಆಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸೈಯದ್ ಇಸಾಕ್ ಮಾಡುವ ನಮಸ್ಕಾರಗಳು. ಮತ್ತು ಎಲ್ಲದಕ್ಕಿಂತ ಮೊದಲು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕೋರುತ್ತಾ, ಈ ಕನ್ನಡ ನನ್ನಲ್ಲಿ ಯಾಕೆ ಬಂತು, ಹೆಂಗೆ ಬಂತು, ನನ್ನ ಮಾತೃಭಾಷೆ ಉರ್ದು, ಆದರೂ ಕನ್ನಡಕ್ಕೆ ನಾನು ಯಾಕೆ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಅಂತ ಇದಕ್ಕೊಂದು ಮಾರ್ಗ ಇದೆ. ನಾನು ಚಿಕ್ಕವನಿದ್ದಾಗ, ನಾನು ಹುಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಒಲೆ ಕೊಯ್ಯೋ ಬೀದಿ. ನಮ್ಮ ಹಟ್ಟಿ ಮೊಗಲಲ್ಲಿ ಒಂದೇ ಒಂದು ಗೋಡೆ, ಪಕ್ಕದ್ದೇ ರಾಮಂದ್ರ, ಅದ್ರ ಮೊಗಲ್ದೇ ಒಂದೇ ಒಂದು ಗೋಡೆ, ಅದ್ರ ಪಕ್ಕದ್ದೇ ನಮ್ಮ ಹಟ್ಟಿ. ಅಲ್ಲಿ ವಾತಾವರಣ ಹೆಂಗಿತ್ತು ಅಂದರೆ,
ನಮ್ಮವ್ವ ಕುರಾನ್ ಓದಿದ್ರೆ ಪೂಜಾರಿಯರಿಗೆ ಹೋಗಿ ಕೇಳಿಸೋದು. ಗಂಟೆ ಬಾರಿಸಿದ್ರೆ ಪೂಜೆ ಪುರಸ್ಕಾರ ಮಾಡಿದ್ರೆ ಅಲ್ಲಿಂದ ಪೂಜಾರಿಯರು ಪೂಜೆ ಮಾಡಿದ್ರೆ ನಮ್ಮವನಿಗೆ ಬಂದು ಕೇಳಿಸೋದು. ಅಂಥ ವಾತಾವರಣದಲ್ಲಿ ನಾನು ಬೆಳೆದು ದೊಡ್ಡವನಾಗಿದ್ದು. ಮತ್ತು ನಾನು ಚಿಕ್ಕವನಿದ್ದಾಗ ಸುಮಾರು 17 ವರ್ಷ ನಾನು ಜೀತದಾಳಾಗಿದ್ದೆ. ನಮ್ಮ ಹಟ್ಟಿಯಿಂದ ನಾನು ಮುನ್ಸ್ಕೊಂಡು ಹೊಂಟೋಗಿದ್ದೆ. 8 ವರ್ಷ ನಾನು ಜೀತದಾಳಾಗಿದೆ ಮತ್ತಿಕೆರೆಯಲ್ಲಿ, ಚನ್ನಪಟ್ಟಣ ತಾಲೂಕು ಹತ್ರ. ಮತ್ತು ಮತ್ತಿಕೆರೆ ಪಕ್ಕದಲ್ಲೇ ಮಂಗಳಾರಪೇಟೆ ಅಂತ ಇದೆ, ಅಲ್ಲಿ 7 ವರ್ಷ ಜೀತದಾಳಾಗಿದ್ದೆ ನಾನು ಬಸವಯ್ಯರ ಮನೆಯಲ್ಲಿ. ಕನ್ನಡ ಇವತ್ತು ನನ್ನಲ್ಲಿ ನುಗ್ಗಿಲ್ಲ. ಆ ದಿನದಲ್ಲೇ ನನ್ನ ಮೈಯಲ್ಲಿ, ನನ್ನ ರಕ್ತದಲ್ಲಿ ರಕ್ತ ಕನ್ನಡನೇ. ಕನ್ನಡ ಅಂದರೆ ಅದೇನು ಸಂಬಂಧ ಇದೆಯೋ, ನನ್ನ ಮಾತೃಭಾಷೆ ಉರ್ದು. ಆದರೆ ನಾನು ಇವತ್ತಿನಿಂದ ಅಲ್ಲ, ಆವಾಗಲಿಂದ ಹೇಳ್ತಿದ್ದೆ, ಇವತ್ತಿಗೂ ಹೇಳ್ತೀನಿ. ಮತ್ತೊಂದು ಜನ್ಮ ಅಂತ ಒಂದಿದ್ದರೆ ಇದೇ ಮಣ್ಣಲ್ಲಿ ನನಗೆ ಕನ್ನಡವಾಗಿ ಹುಟ್ಟಿಸುವಂಥ ಭಗವಂತನ ಹತ್ರ, ಅಲ್ಲ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಕನ್ನಡ ನನ್ನಲ್ಲಿ ನುಗ್ಗೋಗಿದೆ. ಹೆಂಗಂದರೆ ಕನ್ನಡ ನನ್ನಲ್ಲಿ ನುಗ್ಗಿದೆ ಅಂದರೆ ಕನ್ನಡಕ್ಕೆ ನಾನು ತಪ್ಕೊಂಡಿದ್ದೀನಿ, ಕನ್ನಡ ನನ್ನನ್ನು ಅಪ್ಕೊಂಡಿದೆ. ಇದನ್ನು ಬೇರೆ ಪಡಿಸೋಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಸಾಧ್ಯವಿದೆ ಅಂದರೆ ದೇವರಿಂದನೇ. ನನ್ನ ಕೊನೆ, ನನ್ನ ಉಸಿರು ಹೋಗಬೇಕು, ಮತ್ತು ಕನ್ನಡ ಅದು ಹೋಗಲ್ಲ. ಕನ್ನಡ 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 ನನ್ನ ಉದ್ದೇಶನೇ. ಸರ್, ಇವಾಗ ಕನ್ನಡ ಚಲನಚಿತ್ರಗಳನ್ನ ನೀವು ನೋಡ್ತೀರಾ, ನಿಮಗೆ ತುಂಬ ಯಾರು ಇಷ್ಟ ಸರ್? ಯಾರಿಂದ ನೀವು ಒಂದು ಕನ್ನಡ ಪ್ರೇಮ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತು ಸರ್? ನನಗೆ ಇವತ್ತಿನಿಂದ ಅಲ್ಲ, ನಾನು ಚಿಕ್ಕವನಿದ್ದಾಗ, ನಾನು ಜೀತದಾಳಿದ್ದಾಗ ನಾನು ದನ ಕರ ಮೇಯಿಸುವೆ. ಅಲ್ಲೊಂದು ಚನ್ನಪಟ್ಟಣದ ಹತ್ರ ಮತ್ತಿಕೆರೆ ಹತ್ರ ಕೆರೆಯಲ್ಲಿ ದನ ಕರ ಎಲ್ಲ ಹೊಡ್ಕೊಂಡು ಹೋಗೋರು. ನಾನು ಮೇಯ್ಸಕ್ಕೆ ಹೋಗುವೆ ಅಲ್ಲಿ ಎಲ್ಲರ ಜೊತೇಲಿ. ಎಲ್ಲರೂ ದನ ಕರ ಮೇಯಿಸ್ಕೊಂಡು ಗೋಲಿ ಗಿಲ್ಲಿದಂಡ ಆಡೋರು. ನಾನು ಗೋಲಿ ಗಿಲ್ಲಿದಂಡ ಆಡ್ತಿರ್ಲಿಲ್ಲ. ನಾನು ಕೆರೆ ನಡುಮಧ್ಯದಲ್ಲಿ ಒಂದು ಗುಂಡಿ ತೋಡಿ ಮೋಡ್ಗುದ್ಲಿ ತೊಗೊಂಡು ತೊಪ್ಪೆಕು ದನ ಕರಗಳು. ಆ ತೊಪ್ಪೆನ ಎತ್ತಿ ನಾನು ಗೂಡುಗಾಕಿ ಗೊಬ್ಬರ ಮಾಡಿ ವಾರಕ್ಕೊಂದು ಸಾರಿ ಮಾರಿ ಒಂದು ವಾರದಲ್ಲಿ 4 ದಿವಸನೂ ಅಣ್ಣವ್ರ ಸಿನಿಮಾ ನೋಡ್ತಿದ್ದೆ. ಅಣ್ಣವ್ರು ಅಂದರೆ ನಮ್ಮ ಏನು ಹೇಳೋಣ, ನಟ, 1000 ಲಕ್ಷ ಹೆಸರು ಇದ್ದಾವೆ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಬೆನ್ನಿಂದಗಡೆನೇ ಇದ್ದಾರೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ತಂದೆ ಇದ್ದಾಗೆ. ನನಗೆ ಗ್ರಂಥಾಲಯ ಮಾಡಬೇಕು ಅಂದ್ರೆ ಅವರೇ ಮಾರ್ಗ. ಅವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ಅಣ್ಣವರು ಸಿನಿಮಾದಲ್ಲಿ ಏನು ಸಿಕ್ಕುತ್ತೆ ಅಂದರೆ ಇವತ್ತಿನ ಕನ್ನಡ ಅಲ್ಲ, ಅವ್ರು ಕನ್ನಡಕ್ಕೆ ತುಂಬ ತ್ಯಾಗ ಕೊಟ್ಟಿದ್ದಾರೆ. ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ. ಹಾಗೆ ಕನ್ನಡಕ್ಕೆ ತುಂಬ ತ್ಯಾಗ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಗುರುಗಳು, ನಮ್ಮ ಪ್ರೊಫೆಸರು ಏನು ಹೇಳಿದ್ರು ಕಮ್ಮಿನೇ. ಅಣ್ಣವ್ರ ಸಿನಿಮಾ ನೋಡಿ 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 ನನ್ನ ತಲೆಯಲ್ಲಿ ನುಗ್ಗಿ ಕೊನೆಗೆ ಅದಕ್ಕೆ ಸಮಯ ಸಂದರ್ಭ ಕೂಡು ಬಂತು. 2010ರಲ್ಲಿ ಈ ಗ್ರಂಥಾಲಯ ಪ್ರಾರಂಭ ಮಾಡಿದೆ. ಈ ಗ್ರಂಥಾಲಯ ಪ್ರಾರಂಭ ಮಾಡಬೇಕಂದ್ರೂ ಅವರೇ ನನಗೆ ಮಾರ್ಗ. ಆ ಥರ ಅಣ್ಣವ್ರ ಸಿನಿಮಾ ನೋಡಿ 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 ನಾನು ಕನ್ನಡಕ್ಕೆ ಏನಾರ ಒಂದು ಮಾಡಬೇಕು ಅಂತ ಇದ್ದೆ. ಆ ಸಮಯ ಸಂದರ್ಭ ಕೂಡು ಬಂತು 2010ರಲ್ಲಿ. ಆವಾಗಲಿಂದ ಈ ಗ್ರಂಥಾಲಯ ಪ್ರಾರಂಭ ಮಾಡಿದೆ. ನಾನು ಮಾಡಲಿಲ್ಲ, ದೇವ್ರು ಮಾಡಿಸ್ತಾ, ಭಗವಂತ ಮಾಡಿಸ್ತಾ ಇಲ್ಲಿಗಂಟ ನಡ್ಕೊಂಡು ಬರ್ತಾಯಿದೆ ಇದು. ಸೊ ಇವಾಗ ನವೆಂಬರ್ ತಿಂಗಳು ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಕನ್ನಡದ ಮೇಲೆ ಅಭಿಮಾನ, ಪ್ರೀತಿ ಆಗಿರ್ಬೋದು ಸಾಕಷ್ಟು ಹೆಚ್ಚಾಗುತ್ತೆ ಇವತ್ತಿನ ಒಂದು ದಿನಮಾನಗಳಲ್ಲಿ. ಸೊ ಇವಾಗ ನೀವು ಹೇಳಿದ್ರಿ ಹಿಂದೆ ಇದ್ದಿದ್ದ ಕನ್ನಡಕ್ಕೂ ಈಗಲೂ ಕನ್ನಡಕ್ಕೂ ವ್ಯತ್ಯಾಸ ಇದೆ ಅಂತ. ಸೊ ಏನೆಲ್ಲ ಬದಲಾವಣೆಗಳಾಗಿದೆ ಸರ್? ಕನ್ನಡದಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ, ಇಲ್ಲಿ ನೋಡಿ, ಇವಾಗ 365 ದಿವಸನೂ ಇಲ್ಲಿ ಪ್ರಾರಂಭದಲ್ಲಿ ನಾನು 15 ವರ್ಷ 14 ವರ್ಷ ಮೊದಲಿನಿಂದ ಇಲ್ಲಿ ಗ್ರಂಥಾಲಯ ಪ್ರಾರಂಭ ಮಾಡಿದೆ. 365 ದಿವಸನೂ ಕನ್ನಡನೇ. ಈಗ ಕನ್ನಡ ಬಾವುಟನ ಆಚರಿಸ್ತಾರೆ ಕನ್ನಡಿಗರು. ಆಚರಿಸ್ಬಿಟ್ಟು 1 ತಿಂಗಳು ಆರ್ಕೆಸ್ಟ್ರಾ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. 11 ತಿಂಗಳು ಮರ್ತು ಬಿಡ್ತಾರೆ ಕನ್ನಡನ. ಇದು ಕನ್ನಡ ಉಳಿಬೇಕು ಅಂದರೆ 12 ತಿಂಗಳು 365 ದಿವಸನೂ ಕನ್ನಡದಲ್ಲಿ ಅಪಾರ ನಾವು ಬಳಸಬೇಕು. ನಮ್ಮ ಮಕ್ಕಳಿಗೆ ನಾವು ಕನ್ನಡ ಅಪಾರವಾಗಿ ಕಲಿಸ್ಬೇಕು. ಮತ್ತು ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಹಾಕಬೇಕು, ಕನ್ನಡ ಶಾಲೆಯಲ್ಲಿ ನಾವು ಓದಿಸ್ಬೇಕು. ನಾವು ಮಕ್ಕಳಿಗೆ ನಾವು ಇಂಗ್ಲೀಷ್ಗಿಂತ
ಕನ್ನಡನ ಅಪಾರನ ನಾವು ಮಾತಾಡಿಸ್ಬೇಕು ಅವ್ರನ್ನ, ಕನ್ನಡನ ಬಳಸಬೇಕು. ಇವತ್ತು ಕನ್ನಡ ಯಾಕೆ ಕಮ್ಮಿ ಕೊರತೆ ಅಂತ ಹೇಳಿದ್ರೆ ಈಗ ಇಂಗ್ಲೀಷ್ಗೆ ಜಾಸ್ತಿ ಪ್ರೀತಿ ಕೊಡ್ತಾಯಿದ್ದಾರೆ. ಯಾಕಂದರೆ ಕನ್ನಡ ಮಾತಾಡಿದ್ರೆ ಕೀಳು ಅಂತ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಕನ್ನಡ ಅಂತ ಹೇಳಿದ್ರೆ ಇದೇನು ಕನ್ನಡ ಇಂಗ್ಲೀಷಲ್ಲಿ ಮಾತಾಡೋಣ ಅಂತ ಹೇಳ್ತಾರೆ. ಅದು ತಪ್ಪು. ಯಾವುದೇ ಕಾರಣಕ್ಕೂ ಎಲ್ರಿಗೂ ಹೇಳ್ತೀನಿ, ನಾನು ಎಲ್ಲ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ನೀವು ಕನ್ನಡನ ಅಪಾರವಾಗಿ ಬಳಸಿ, ಕನ್ನಡನ ಪ್ರೀತಿಸಿ, ಗೌರವಿಸಿ. ಯಾಕಂದರೆ ಈ ಭೂಮಿ ತಾಯಿ ಇದೆಯಲ್ಲ, ಇದರಲ್ಲಿ ಒಂದು ದಿವಸ ನಾವು ಹೋಗಿ ಮಲ್ಕೊಳ್ಬೇಕು. ಭೂಮಿ ತಾಯಿ ಕನ್ನಡ ನೋಡಿ, ಕುರಾನ್ ಎತ್ತು ನೋಡಿ, ಭಗವದ್ಗೀತೆ ನೋಡಿ, ಬೈಬಲ್ ಎತ್ತು ನೋಡಿ, ಅದರೊಳಗೆ ಏನು ಬರೆದಿದೆ ಅಂದರೆ ಎಲ್ಲದಕ್ಕಿಂತ ಮೊದಲು ಯಾವ ನಾಡಲ್ಲಿ ಹುಡ್ತೀಯೋ, ಯಾವ ಮಣ್ಣಲ್ಲಿ ಹುಡ್ತೀಯೋ ಆ ಮಣ್ಣಿಗೆ ನಾವು ಒಂದು ದಿವಸ ಇಲ್ಲ ಒಂದು ದಿವಸ ಹೋಗಬೇಕು. ಆದ್ದರಿಂದ ಕನ್ನಡನ ಮನಸ್ಸಿನಿಂದ ಗೌರವಿಸ್ಬೇಕು, ಪ್ರೀತಿಸಬೇಕು, ನಾವು ಒಲವು ತೋರಿಸ್ಬೇಕು. ಕನ್ನಡಕ್ಕೆ ಮೊದಲು ಗೌರವಿಸ್ಬೇಕು. ಕನ್ನಡ ನೋಡಿ, ಇವಾಗ ನನ್ನ ಮಾತೃಭಾಷೆ ಉರ್ದು ಆದ್ರೂ ನನಗೆ ಕನ್ನಡದ ಮೇಲೆ ಅಪಾರ ಒಲವಿದೆ. ಯಾಕಂದರೆ ಈ ನೆಲದ ಮೇಲೆ ನಾವು ಹುಟ್ಟಿದ್ದೀವಿ. ಅದಕ್ಕೆ ನಾವು ಈ ಋಣ ತೀರಿಸ್ಬೇಕು ಅಂದರೆ ನಾವು ಇಕ್ಕೊಳ್ಳೋ ಬಟ್ಟೆ ಆಗಲಿ, ನಮ್ಮ ಆಸ್ತಿ ಅಂತಸ್ತು, ಹಣ, ಅನ್ನ, ನೆಲ ಇವೆಲ್ಲ ಕನ್ನಡದ ಮಣ್ಣಲ್ಲಿಂದ ಬರೋದು. ಹೇಳ್ತಾರಲ್ಲ ಹಿರಿಯವರು, ಕನ್ನಡಕ್ಕೆ ನಾವು ಅಪಾರವಾಗಿ ಗೌರವಿಸ್ಬೇಕು, ಕನ್ನಡನ ಅಪಾರವಾಗಿ ಬಳಸಬೇಕು. ಎಲ್ಲ ಮುಸ್ಲಿಂ ಬಾಂಧವರಿಗೂ ಹೇಳ್ತೀನಿ, ಯಾವುದೇ ಭಾಷೆಯವರು ಇರಲಿ, ಯಾವುದೇ ಇರಲಿ, ನಮ್ಗೆ ಯಾವ ಭಾಷೆಗೂ ಬೇರೆ ಭಾಷೆ ವಿರೋಧ ಇಲ್ಲ. ಆದರೆ ಮೊದಲು ಕನ್ನಡದಲ್ಲಿ ಓದಬೇಕು, ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲಿ ಮಾತಾಡಬೇಕು ಮೊದಲು. ಆಮೇಲೆ ನೀವು ಯಾವ ಭಾಷೆನಾರ ಮಾತಾಡಿ, ಮಾತೃಭಾಷೆ ಯಾವುದಾರ ಇರಲಿ, ನಮ್ಮ ಭಾಷೆ ನಮ್ಮ ಮನೇಲಿ ಮಾತಾಡಬೇಕು. ನಾವು ಮನೆಯಿಂದ ಹೊರಗಡೆ ಕಾಲಿಟ್ಟಿದ ಮೇಲೆ ಕನ್ನಡನ ಅಪಾರವಾಗಿ ಬಳಸಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ನನ್ನ ಮನಸ್ಸಿಂದ ನಾನು ಎಲ್ರಿಗೂ ವಿನಂತಿಯಾಗಿ ಹೇಳ್ತಾ ಇದ್ದೀನಿ. ಕನ್ನಡನ ಅಪಾರವಾಗಿ ಬಳಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ. ಯಾಕಂದರೆ ನಮ್ಮ ಮೂಗಿನಂಡಲ್ಲೇ ಇದ್ದಾರೆ ಕನ್ನಡದ ವಿರೋಧಿಗಳು ಅಪಾರವಾಗಿ. ಇಲ್ಲಿನ ಅನ್ನ ತಿಂತಾರೆ, ಇಲ್ಲಿನ ಬಟ್ಟೆ ಇಕ್ಕೋತಾರೆ, ಇಲ್ಲಿನ ಹಣ ಬೇಕು, ಇಲ್ಲಿನ ಆಸ್ತಿ ಬೇಕು, ಅಂತಸ್ತು ಬೇಕು, ಮತ್ತು ಪ್ರತಿಯೊಂದು ಬೇಕು. ಕನ್ನಡ ಮಾತ್ರ ಬಳಸಲ್ಲ. ಅವ್ರಿಗೆ ದಯವಿಟ್ಟು ಹೇಳ್ತೀನಿ, ನಮ್ಮ ಋಣ ತೀರಿಸ್ಬೇಕು ಅಂದರೆ ಮೊದಲು ಕನ್ನಡಕ್ಕೆ ಗೌರವಿಸಿ, ಕನ್ನಡದಲ್ಲಿ ಮಾತಾಡಿ ಅಪಾರವಾಗಿ. ಕನ್ನಡನ ಬರೆಯೋದು ಕಲೀರಿ, ಕನ್ನಡ ಮಾತಾಡೋದು ಕಲೀರಿ. 200 ವರ್ಷದಿಂದ ಇದ್ದೀರಾ, 100 ವರ್ಷದಿಂದ ಇದ್ದೀರಾ, 50 ವರ್ಷದಿಂದ ಇದ್ದೀರಾ, 1000 ವರ್ಷದಿಂದ ಇದ್ದೀರಾ ಅಂದರೆ ಇನ್ಯಾವಾಗ ಕಲಿತೀರಾ? ಇವಾಗ ಕನ್ನಡ ಅಪಾರವಾಗಿ ನೀವು ಕಲಿಬೇಕು, ಬಳಸಬೇಕು ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಇವಾಗ ಕನ್ನಡನ ಬೆಳೆಸಿ ಅಂತ ಹೇಳ್ತಾರೆ. ಆದರೆ ಕನ್ನಡ ಈಗ ಆಲ್ರೆಡಿ ಬೆಳೆದಿದೆ. ಅದನ್ನು ಬಳಸುವಂತಹ ಕೆಲಸವನ್ನು ಇವತ್ತಿನ ಜನತೆ ಮಾಡಬೇಕು. ಸೊ ನೀವು ಇವಾಗ ಹೇಳಿದ್ರಿ ಕನ್ನಡ ಶಾಲೆಗಳು ಬೆಳಿಬೇಕು, ಉಳಿಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಇದಕ್ಕೆಲ್ಲ ಕನ್ನಡ ಓದೋದು ಕಡಿಮೆ ಆಗಿರೋದೇ ಕಾರಣ ಅಂತ ಅನಿಸುತ್ತೆ ಸರ್? ಕನ್ನಡ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಕನ್ನಡ ನೀವು ಅಪಾರವಾಗಿ ಮಾತಾಡಬೇಕು, ಕನ್ನಡ ಶಾಲೆಗೆ ಹಾಕಬೇಕು ಮಕ್ಕಳನ್ನ. ಯಾಕಂದರೆ ಬರೋ ದಿನಗಳಲ್ಲಿ ಇನ್ನೂ ಕೊರತೆ ಕಮ್ಮಿ ಆಗುತ್ತೆ. ಈಗ ಅಮ್ಮಮ್ಮ ಅಂತ ಹೇಳಿಸ್ಕೊಂಡ್ರೂ 30 ಭಾಗ 35 ಭಾಗ ಇರೋದೇ ಕಷ್ಟ ಇವಾಗ. ಕನ್ನಡ ಅಷ್ಟು ಇದೆಯೇ ಇಲ್ಲ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ಕನ್ನಡ ಅಪಾರವಾಗಿ ನಮ್ಗೆ 60%, 60 ಭಾಗ 70 ಭಾಗ ಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ಕನ್ನಡದಲ್ಲೇ ಮಾತಾಡಿಸ್ಬೇಕು ಅಪಾರವಾಗಿ. ಅವ್ರಿಗೆ ನಾವು ಶಾಲೆಯಿಂದ ಬಂದ ಮೇಲೆ ಕನ್ನಡದಲ್ಲಿ ಅಪಾರವಾಗಿ ಮಾತಾಡಿಸ್ಬೇಕು. ಪ್ರತಿಯೊಬ್ಬರೂ ಯಾವುದೇ ಬೇರೆ ಭಾಷೆನವರು ಊರಿಂದ ಬಂದಿದ್ದರೆ ಅವರು ಮಾತಾಡೋ ಭಾಷೆನ ನಾವು ಮಾತಾಡಬಾರ್ದು. ಅವರು ತೆಲುಗಾಗಲಿ, ಹಿಂದಿ ಆಗಲಿ, ಉರ್ದು ಆಗಲಿ, ಯಾವುದೇ ಭಾಷೆ ಮಾತಾಡಿದ್ರೂ ನಾವು ಮಾತಾಡಬಾರ್ದು. ನಾವು ಕನ್ನಡದಲ್ಲೇ ಅವ್ರಿಗೆ ಉತ್ತರ ಕೊಡಬೇಕು, ಕನ್ನಡನೇ ಅವ್ರು ಕಲಿಬೇಕು. ಯಾಕಂದರೆ ಈಗ ನೀವು ತಮಿಳ್ನಾಡಿಗೆ ಹೋಗಿ ಬರೀ ತಮಿಳಲ್ಲೇ ಮಾತಾಡಬೇಕು, ಕೇರಳಕ್ಕೆ ಹೋಗಿ ಕೇರಳದಲ್ಲೇ ಮಾತಾಡಬೇಕು, ಮಹಾರಾಷ್ಟ್ರ ಹೋಗಿ ಮರಾಠಿ ಮಾತಾಡಬೇಕು. ನಮ್ಮ ನೆಲದಲ್ಲಿದ್ದು ನಾವು ಕನ್ನಡ ಉಪಯೋಗಿಸ್ಲಿಲ್ಲ ಅಂದರೆ ನಮ್ಮ ಭೂಮಿ ತಾಯಿ ನಮಗೆ ದ್ರೋಹ ಮಾಡ್ದಂಗೆ. ನಾವು ನಮ್ಮ ಅವನಿಗೆ, ನಮ್ಮ ತಾಯಿಗೆ. ಹಾಗೆ ಕನ್ನಡನ ಅಪಾರವಾಗಿ ಬಳಸಿ ಎಲ್ಲರಲ್ಲೂ ಕನ್ನಡನ ಮಾತಾಡೋದು ಜಾಸ್ತಿ ಕಲಿಬೇಕು ಅಂತ ನನ್ನ ವಿನಂತಿ. ಸರ್, ಇವಾಗ ನೀವು ಹೇಳಿದ್ರಿ ಇದು ಸುಮಾರು 14 ವರ್ಷಗಳನ್ನು ಪೂರೈಸಿದೆ, ಇನ್ನೊಂದು 15 ವರ್ಷಕ್ಕೆ ಕಾಲ ಇಡ್ತಾ ಇದೆ ಅಂತ. ಸೊ ಈ 15 ವರ್ಷಗಳಲ್ಲಿ ಸಾಕಷ್ಟು ನೋವನ್ನು ಕಂಡಿದ್ದೀರಾ. ಯಾಕಂತ ಹೇಳಿದ್ರೆ 3-4 ಬಾರಿ ಒಂದು ಲೈಬ್ರರಿ ಧ್ವಂಸ ಆಗಿದೆ, ಬೆಂಕಿ ಬಿದ್ದಿದೆ. ಸೊ ಇವಾಗ ಮತ್ತೆ ಭಗೀರಥ ಯಾವ ಥರ ನೀರನ್ನು ಭೂಮಿಗೆ ತಂದರು, ಅದೇ ಥರ
ಈ ಒಂದು ಲೈಬ್ರರಿ ಇವತ್ತು ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅಷ್ಟೇ ಕಷ್ಟಪಟ್ಟು ಈ ಲೈಬ್ರರಿನ ಮತ್ತೆ ಪುನರ್ ಸ್ಥಾಪಿಸಿದ್ದೀರಾ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಇಲ್ಲಿ ಗಂಟ ಬರುತ್ತೆ ಈ ಗ್ರಂಥಾಲಯ ಅಂತ ನಾನು ಕನಸಲ್ಲೂ ಕಂಡಿಲ್ಲ. ಆದರೆ ಹಿರಿಯವರು ಒಂದು ಮಾತು ಹೇಳಿದ್ದಾರೆ, ಕಲಿಯಲು ಮನಸ್ಸು ಬೇಕು, ಮಾಡಲು ಛಲ ಬೇಕು. ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ಅನೇಕ ಮಾತುಗಳು ನಮ್ಮ ಅಣ್ಣವರು ತ್ಯಾಗ ಕೊಟ್ಟಿದ್ದಾರೆ ಕನ್ನಡಕ್ಕೆ. ಆ ಥರ ಅಪಾರ ಈ ಗ್ರಂಥಾಲಯಕ್ಕೆ ಸುಮಾರು ಸರಿ ತೊಂದರೆಗಳು ಕೊಟ್ಟಿದ್ದಾರೆ, ಮುರಿದಾಕಿದ್ದಾರೆ, ಏನೇನೋ ಮಾಡವ್ರೆ. ಇಲ್ಲಿ ಕಸ ಹಾಕೋದು, ಏಲ ಹಾಕೋದು, ಆ ಥರ ಏನೇನೋ ತೊಂದರೆ ಕೊಟ್ಟರು. ಆದರೆ ಭಗವಂತನಿಗೆ ಇಚ್ಛೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅವ್ರು ಹೇಳಿಲ್ವಾ ಭಗವದ್ಗೀತೆಯಲ್ಲಿ, ಏನೇ ಆದರೂ ಒಳ್ಳೆಯದಕ್ಕೆ ಆಗೋದು ಅಂತ. ಈ ಗ್ರಂಥಾಲಯ ಸುಟ್ಟೋಯ್ತು 2021 ಏಪ್ರಿಲ್ 9ಕ್ಕೆ. ಕೆಲವರು ತಿಳ್ಕೊಂಡ್ರು, ಯಾರೋ ಕನ್ನಡದ ವಿರೋಧಿ ಇದ್ದೇ ಇರ್ತಾರೆ. ಕನ್ನಡ ಯಾವಾಗ ಪ್ರಾರಂಭ ಆಯಿತು ಆವಾಗಲಿಂದ ಇದ್ದೇ ಇದ್ದಾರೆ. ಅವರಿಗೆ ಇದ್ದಾರೆ, ನಾನು ಹೇಳಿದ್ನಲ್ಲ, ನಮ್ಮ ಮೂಗಂಡಲೇ ಇದ್ದಾರೆ, ಗೊತ್ತಾಗಲ್ಲ. ಎಲ್ಲರೂ ಒಳ್ಳೆಯವರೇ, ಕೆಲವರು ಇದ್ದಾರೆ ನಮ್ಮ ಮೂಗಂಡಲೇ ಇದ್ದಾರೆ, ನಮ್ಮ ಜೋಬಲ್ಲೇ ಇದ್ದಾರೆ, ನಮ್ಮ ಕಂಕ್ಲಲ್ಲೇ ಇರ್ತಾರೆ. ಏನು ಹೇಳಿ, ಎಲ್ಲಿವರೆಗೂ ಕನ್ನಡದ ವಿರೋಧಿ ಇರ್ತಾರೋ ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಬೇಕು ದೇವರು. ಒಂದು ಮಾತು ಹಿರಿಯವರು ಹೇಳಿದ್ದಾರೆ ನೋಡಿ, ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ ಅಂತ. ದ್ವೇಷದಿಂದ ನಾವೇನು ಸಾಧಿಸೋಕ್ಕಾಗಲ್ಲ. ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ. 15 ವರ್ಷದಿಂದ ಇದು ಅನೇಕ ತೊಂದರೆಗಳು ಕೊಡ್ತಾರೆ. ರಾತ್ರಿ ಹೊತ್ತು ಹಿಂದ್ಗಡೆಯಿಂದ ಕಲ್ಲು ಹೊಡಿತಾರೆ, ಏನೇನೋ ತೊಂದರೆ ಕೊಡ್ತಾರೆ. ಇದಕ್ಕೆಲ್ಲ ನಾನು ಕಿವಿ ಕೊಡಲ್ಲ. ಒಂದು ಸಾರಿ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು. ಯಾಕಂದರೆ ಹಿರಿಯರು ಹೇಳಿದಾರಲ್ಲ, ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ, ದ್ವೇಷದಿಂದ ಏನೂ ಸಾಧಿಸೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಎಂಥ ವಿರೋಧಿ ಇರಲಿ ಅವನ್ನ ಕಲ್ಲನ್ನು ಕರಗಿಸ್ಬೋದು, ಪ್ರೀತಿಯಿಂದ. ದ್ವೇಷದಿಂದ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಪ್ರೀತಿಯಿಂದ ನಾವು ಮನುಷ್ಯನ ಹೃದಯನ ನಾವು ಪ್ರೀತಿಯಿಂದನೇ ಗೆಲ್ಲಬೇಕು. ಈಗ 14 ವರ್ಷ ತುಂಬೋಯ್ತು. ಈಗ 2026 ಜನವರಿ 1 ಬಂದರೆ 15 ವರ್ಷ ತುಂಬುತ್ತೆ. 15 ವರ್ಷದ ಮಾತು ಬೇಡ, 14 ವರ್ಷ ತುಂಬಿ 15ನೇ ವರ್ಷಕ್ಕೆ ಇನ್ನೂ ಕಾಲಿಟ್ಟಿಲ್ಲ, ನಡೀತಾ ಇದೆ. 85 ಭಾಗ ಇಲ್ಲಿ ಕನ್ನಡ ಪುಸ್ತಕಗಳೇ ಇರೋದು. ಇನ್ನು 15 ಭಾಗದಲ್ಲಿ ಉರ್ದು ಮತ್ತು ಇಂಗ್ಲೀಷ್ ಪುಸ್ತಕಗಳಿದ್ದಾವೆ. ಇಲ್ಲಿ ಪ್ರತಿ ದಿವಸ 100ರಿಂದ 105 ಜನ 110 ಜನ ಬರ್ತಾರೆ, ಓದ್ಕೊಂಡು ಒಯ್ತಾ ಇದ್ದಾರೆ. ಪುಸ್ತಕಗಳು ಹೊರಗಡೆ ಕೊಡ್ತಾ ಇದ್ದೀನಿ. ಕೆಲವು ಬರಲ್ಲ, ನಾನೇ ಹೋಗಿ ಮನೆಗಳ ಹತ್ರ ಈಸ್ಕೊಳ್ತೀನಿ, ಕೆಲವು ಬರಲ್ಲ. ಸರ್, ಇವಾಗ ಹೇಳಿದ್ರಿ ನೀವು ಭಗವದ್ಗೀತೆದೊಂದು ಸಾಲು ಹೇಳಿದ್ರಿ, ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಅಂತ. ನೀವು ಭಗವದ್ಗೀತೆ ಏನಾದರೂ ಓದ್ತೀರಾ ಸರ್? ನಾನು ಓದಿಲ್ಲ, ನಾನು ಕೇಳಿದ್ದೀನಿ. ಯಾಕಂದರೆ ನಾನು ಇದ್ನಲ್ಲ ಆವಾಗಲಿಂದೂ ಯಾರೇ ಹಿರಿಯವರು ಏನಾರು ಒಳ್ಳೆ ಮಾತು ಹೇಳ್ತಾಯಿದ್ರೆ, ಏನಾರು ಓದ್ತಾಯಿದ್ರೆ ನಾನು ಕಿವಿ ಕೊಟ್ಟು ಗಮನಿಸ್ತಿದ್ದೆ. ಇವೆಲ್ಲ ನನಗೆ ಇವತ್ತಿಗೂ ಓದೋಕ್ಕೆ ಬರಲ್ಲ. ನಾನು ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ 15 ದಿವಸ ಮಾತ್ರ ಕುಂತಿದ್ದಿದ್ದು ಅಷ್ಟೇ. ಇವೆಲ್ಲ ನೋಡಿ ನಾನು ಮಾತಾಡೋರ ಹತ್ರ ಕೇಳಿಸ್ಕೊಂಡು ನಾನು ಕಲ್ತ್ಕೊಂಡಿರೋದು. ಈಗ ಪುಸ್ತಕಗಳು ಇಷ್ಟೊಂದಿದ್ದಾವೆ, ಇವೆಲ್ಲ ನೋಡಿ ನಾನು ಏನು ಓದೋಕ್ಕೆ ಬರಲ್ಲ. ಮತ್ತು APJ ಅಬ್ದುಲ್ ಕಲಾಂ ಏನು ಹೇಳಿದ್ದಾರೆ ಅಂದರೆ, 1 ಬೆಸ್ಟ್ ಬುಕ್ ಈಸ್ ಈಕ್ವಲ್ ಟು 100 ಗುಡ್ ಫ್ರೆಂಡ್. ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ, 100 ಜನ ಸ್ನೇಹ ಮಾಡಿ, 100 ಜನ ಬೇಕಾದರೂ ಮೋಸ ಮಾಡ್ತಾರೆ, ಆದರೆ ಒಂದು ಪುಸ್ತಕನ ಸ್ನೇಹ ಮಾಡಿ ಅದು ಎಂದೆಂದಿಗೂ ಮೋಸ ಮಾಡಲ್ಲ. ಯಾಕಂದರೆ ಒಳ್ಳೆ ಮಾರ್ಗ ತೋರುತ್ತೆ, ಒಳ್ಳೆ ದಾರಿ ತೋರುತ್ತೆ, ಒಳ್ಳೆ ಬುದ್ಧಿ ತೋರುತ್ತೆ, ನಮಗೆ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಜೀವನನ ಹೆಂಗೆ ನಡೆಸಬೇಕು ಅಂತ ಎಲ್ಲ ಪ್ರತಿಯೊಂದು ಗ್ರಂಥದಲ್ಲಿದೆ, ಪುಸ್ತಕದಲ್ಲಿದೆ. ಮತ್ತು ನನ್ನ ಮೆಚ್ಚಿನ ಗೆಳತಿ ಪುಸ್ತಕ, ದೇಶ ಸುತ್ತಿ ನೋಡು, ಕೋಸ ಓದಿ ನೋಡು, ನನ್ನ ಮೆಚ್ಚಿನ ಗೆಳತಿ ಪುಸ್ತಕ, ಅನೇಕ ಸಾಲುಗಳಿದ್ದಾವೆ. ಮತ್ತು ಹಿರಿಯವರು ಇನ್ನೊಂದು ಮಾತು ಹೇಳಿದಾರಲ್ಲ, ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಹತ್ರ ಕೈ ಚಾಚಬೇಡ, ವಿದ್ಯಾ ಬುದ್ಧಿಗೋಸ್ಕರ ಇನ್ನೊಬ್ಬರ ಹತ್ರ ಕೈ ಚಾಚು ಅಂತ. ನಮ್ಗೆ ಹೊಟ್ಟೆಗೆ ಇಲ್ಲದೆ ಹೋದರೆ ನಾವು ಯಾರ ಹತ್ರನೂ ಕೇಳಬಾರ್ದು. ವಿದ್ಯೆ ಒಂದಿದ್ದರೆ ವಿದ್ಯಾ ಬುದ್ಧಿ ನಾವು ಯಾವತ್ತಿದ್ರೂ ಒಂದು ಏನಾರ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆದರೆ ವಿದ್ಯೆ ಬೇಕು ಬದುಕೋಕ್ಕೋಸ್ಕರ. ವಿದ್ಯೆ ಇಲ್ಲದೆ ಹೋದರೆ ಅವನ ಖಾಲಿ ಡಬ್ಬ. ವಿದ್ಯೆ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಅವ್ರು ಯಾವುದೇ ಧರ್ಮ ಇರಲಿ, ಯಾವ್ದಾರ ಇರಲಿ, ವಿದ್ಯೆ ಬೇಕು ಬದುಕಲಿಕ್ಕೆ. ವಿದ್ಯೆ ಇಲ್ಲದೆ ಇದ್ದರೆ ಏನೂ ಇಲ್ಲ. ಸೊ ಯಾವ್ಯಾವ ವಿಧದ ಬುಕ್ಸ್ಗಳಿದ್ದಾವೆ ಸರ್? ವಿಮರ್ಶೆಗೆ ಸಂಬಂಧಪಟ್ಟಂಗೆ, ಅನುವಾದಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಭಾಗಗಳು ಬುಕ್ಸ್ಗಳು ಸಿಗುತ್ತೆ ಸರ್? ಇಲ್ಲಿ ಎಲ್ಲ ಥರದ ಪುಸ್ತಕಗಳು ಇದ್ದಾವೆ. ಕತೆ, ಕಾದಂಬರಿಗಳು, ಮತ್ತು ಸ್ಟೋರಿಗಳು, ಮತ್ತು ಭಗವದ್ಗೀತೆಗಳು, ಕುರಾನ್ಗಳು, ಬೈಬಲ್ಗಳು, ಪ್ರತಿಯೊಂದು ಭಾಷೆಯಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದ್ದಾವೆ ಅಷ್ಟು ಭಾಷೆಗಳಲ್ಲಿ
ಪುಸ್ತಕಗಳು ಎಲ್ಲ ರೀತಿಯಿಂದ ಎಲ್ಲ ಥರದವು ಪುಸ್ತಕ ಇದ್ದಾವೆ. ಯಾರು ಬಂದರೆ ನನಗೆ ಈ ಥರ ಪುಸ್ತಕ ಬೇಕು ಅಂತ ಹೇಳಿದ್ರೆ ನೀವೇ ಆಯ್ಕೊಂಡು, ನನಗೆ ಓದೋಕ್ಕೆ ಬರಲ್ಲ, ನೀವೇ ಎತ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಪ್ರತಿಯೊಂಥರ ಅನೇಕ ಎಲ್ಲ ಭಾಗದವು ಇಲ್ಲಿ ಪುಸ್ತಕ ಇದ್ದಾವೆ. ಎಲ್ಲ ಸಾರ್ವಜನಿಕರೇ ಇವೆಲ್ಲ ದಾನ ಮಾಡಿರೋದು. ಸುಮಾರು ಇವಾಗ 26-27 ಸಾವಿರ ಪುಸ್ತಕಗಳಿದ್ದಾವೆ. ಇವೆಲ್ಲ ಸಾರ್ವಜನಿಕರು ದಾನ ಮಾಡಿರೋದೆ. ನಾನೇನು ಕೊಂಡ್ಕೊಂಡಿಲ್ಲ. ನಾನು ಕೊಂಡ್ಕೊಂಡಿರೋ ಪುಸ್ತಕ 2 ಪುಸ್ತಕ. 14 ವರ್ಷ ಹಿಂದೆ 2 ಪುಸ್ತಕ ಕೊಂಡ್ಕೊಂಡಿದ್ದೆ. 27 ರೂಪಾಯಿ ಕೊಟ್ಟು. ಒಂದು ನಮ್ಮ ರಾಷ್ಟ್ರ ಕುವೆಂಪು ಅವ್ರದ್ದು ಒಂದು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು, 2 ಪುಸ್ತಕ ನಾನು ಕೊಂಡ್ಕೊಂಡಿರೋದು. ಇವಾಗ 20,000ಕ್ಕೂ ಅಧಿಕ ಬುಕ್ಸ್ಗಳಿದೆ ಅಂತ ಹೇಳಿದ್ರಿ. ಕಳೆದ ಬಾರಿ ಅಗ್ನಿ ಅವಘಡದಿಂದ ದುರಂತ ನಡೆದಾಗ ಎಷ್ಟು ಬುಕ್ಸ್ಗಳು ಸುಟ್ಟೋದು ಸರ್? ಆವಾಗ 11,000 ಪುಸ್ತಕ ಸುಟ್ಟು ಕರ್ಕಲಾದು. ಇದೇ ಜಾಗದಲ್ಲಿ 11,000 ಪುಸ್ತಕ ಎಲ್ಲ ಸುಟ್ಟು ಕರ್ಕಲಾದು. ಆವಾಗ ಗುಡಿಸ್ಲಿತ್ತು. 15 ಅಡಿ ಆಗಲ್ಲ, 18 ಅಡಿ ಉದ್ದ. ಆವಾಗ ಸುಟ್ಟು ಹೋದಾಗ ನಾನು ಇಲ್ಲಿ ಮಲ್ಕೊಳ್ತಿರ್ಲಿಲ್ಲ, ಈಗ ಮಲ್ಕೊಳ್ತಾ ಇದ್ದೀನಿ. ಆವಾಗ ನಮ್ಮ ಟಿ ಹಿಂಭಾಗದಲ್ಲೇ ಇದ್ದಿದ್ದು, ಗ್ರಂಥಾಲಯದ ಹಿಂಭಾಗದಲ್ಲೇ. ಅಲ್ಲಿಂದ ಅಲ್ಲಿಗೆ ಒಂದು 110 ಅಡಿನೂ ಇಲ್ಲ, ಅಷ್ಟು ದೂರದಲ್ಲೇ ಇಲ್ಲಿ ಮಲಗಿದ್ದು ನಾನು. ಈ ಗ್ರಂಥಾಲಯ ಸುಟ್ಟೋದಾಗ ಸುಮಾರು 12 ಗಂಟೆ 40 ನಿಮಿಷಕ್ಕೆ ಬೆಂಕಿ ಬಿದ್ದೋಯ್ತದು. ಆದರೆ ನನಗೆ ಯಾರೂ ನನಗೆ ಬಂದು ಹೇಳಲಿಲ್ಲ. ಇದು ಸುಟ್ಟು ಕರ್ಕಲಾದ್ಮೇಲೆ 4 ಗಂಟೆ 42 ನಿಮಿಷಕ್ಕೆ ನನಗೆ ಕರೆದಿದ್ದು, ಈ ಥರ ನಿಮ್ಮ ಗ್ರಂಥಾಲಯ ಸುಟ್ಟೋಗಿದೆ ಅಂತ. ಬಂದು ನೋಡಿದಾಗ ಎಲ್ಲ ಸುಟ್ಟು ಕರ್ಕಲಾಗಿ ನೆಲಸಮ ಆಗೋಗಿತ್ತು. ಆವಾಗ ನಾನು ಎಲ್ಲಕ್ಕಿಂತ ಮೊದಲು ಏನು ಮಾಡಿದೆ, ಬಂದ ತಕ್ಷಣ ನಂಗೆ ಪ್ರಜ್ಞೆ ತಪ್ಪಾಯಿತು. ನಾನು ರಸ್ತೆಯಲ್ಲೇ ಬಿದ್ದೋದೆ. ಕೆಲವರು ನೀರು ಕೊಟ್ಟರು ನನಗೆ. ನೀರು ಕುಡಿದಾದ್ಮೇಲೆ ಎದ್ದ ಮೇಲೆ ನನ್ನ ಹತ್ರ ಮೊಬೈಲ್ ಇತ್ತು. ಆ ಮೊಬೈಲ್ ಎತ್ತಿ ನಾನು ನನ್ನ ಫೇಸ್ಬುಕ್ಕಲ್ಲಿ ಮೊದಲೇ ಲೈವ್ ಮಾಡಿದೆ. ನನಗೆ ಜ್ಞಾನ ಬಂದ ತಕ್ಷಣ, ಆವಾಗಲೇ ಜ್ಞಾನ ಬಂದ ತಕ್ಷಣ ನಾನು ಲೈವ್ ಮಾಡಿ ಈ ಥರ ನನ್ನ ಗ್ರಂಥಾಲಯ ಸುಟ್ಟೋಗಿದೆ, ಕನ್ನಡ ಗ್ರಂಥಾಲಯ ಸುಟ್ಟು ಹಾಕೋರೆ, ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಿದ್ರು. ಇವಾಗ ಸಮಯ ಸಂದರ್ಭ ನೋಡಿ ಇದಕ್ಕೆ ಬೆಂಕಿ ಹಾಕಿದ್ದಾರೆ. ದಯವಿಟ್ಟು ಕರ್ನಾಟಕದ ಕನ್ನಡಿಗರೇ, ಕನ್ನಡ ನಾವು ಉಳಿಸಿ. ನೀವು ಇವತ್ತು ಉಳಿಸ್ತಾ ಹೋದರೆ ನಾಳೆಕ್ಕೆ ಕನ್ನಡ ಉಳಿಯಲ್ಲ ಅಂತ ಹೇಳಿದಕ್ಕೆ ಎಲ್ಲ ಕರ್ನಾಟಕದ ಕನ್ನಡಿಗರು ಈ ಗ್ರಂಥಾಲಯಕ್ಕೆ ಬೆಂಬಲ ಕೊಟ್ಟು ನನಗೆ ಈ ಜಾಗದಲ್ಲಿ ಕುಂತ್ಕೊಳ್ಳೋ ಥರ ನನಗೆ ಶಕ್ತಿ ಕೊಟ್ಟು ಮತ್ತು ಈ ಗ್ರಂಥಾಲಯ ಪ್ರಾರಂಭ ಆಗುವಂಗೆ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ಮತ್ತು ನನಗೆ ಅವ್ರ ಬೆಂಬಲದಿಂದ ನಾನು ಈ ಜಾಗದಲ್ಲಿ 100% ಭಾಗ ಉರ್ದು ಭಾಷೆ ಇದ್ರೂ ಇದೇ ಜಾಗದಲ್ಲಿ ನಾನು ಕುಂತ್ಕೊಂಡು ಈ ಗ್ರಂಥಾಲಯ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಸರ್, ಇವಾಗ ನವೆಂಬರ್ ತಿಂಗಳು ಬಂತು ಅಂತ ಹೇಳಿದ್ರೆ ಎಲ್ಲರ ಸ್ಟೇಟಸ್ಗಳಲ್ಲೂ ಕುತ್ತಿಗೆಗಳಲ್ಲೂ ಕನ್ನಡದ ಬಾವುಟ ಹರಿದಾಡ್ತಾ ಇರುತ್ತೆ. ವರ್ಷದ ಉಳಿದ ದಿನಗಳಲ್ಲಿ ಯಾಕಿರಲ್ಲ ಸರ್? ಪತ್ರಿಕೆಯಲ್ಲಿ ಓದೋಕ್ಕೆ ಚೆಂದ, ಟಿ ವಿರಲ್ಲೇ ನೋಡೋಕ್ಕಂದ. ಇದನ್ನು ನಾವು ಪ್ರಯತ್ನ ಮಾಡಿ ನಾವು ಬರೋ ಪೀಳಿಗೆಗೆ ಕನ್ನಡ ಉಳಿಸ್ಬೇಕು ಅಂದರೆ ದಯವಿಟ್ಟು ಎಲ್ಲರೂ ಸ್ಟೇಟರಲ್ಲಿ ಇದರಲ್ಲಿ ಕನ್ನಡ ತೋರಿಸೋದಲ್ಲ. ನಮ್ಮ ಕೈಲಾದಷ್ಟು, ಅಂದರೆ ನೀವು ಕನ್ನಡಕ್ಕೆ ಪ್ರಾಣ ಕೊಡಿ ಅಂತ ಹೇಳಲ್ಲ, ಪ್ರಾಣ ಕೊಟ್ಟರು ಕಮ್ಮಿನೇ. ಕನ್ನಡನ ಅಪಾರವಾಗಿ ಬಳಸಬೇಕು, ಕನ್ನಡದ ಮೇಲೆ ಒಲವು ಇರಬೇಕು, ಕನ್ನಡದ ಮೇಲೆ ಕಾಳಜಿ ಇರಬೇಕು. ಕನ್ನಡ ಯಾವುದೇ ಕಾರ್ಯಕ್ರಮ ಆದರೆ ಅಲ್ಲಿಗೆ ಹೋಗಬೇಕು, ಬರಬೇಕು. ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಅಂತಲ್ಲ, ನಿಮ್ಗೆ ಸಮಯ ಸಂದರ್ಭಗಳು ಬಂದಾಗ ಕನ್ನಡ ಪುಸ್ತಕನ ಅಪಾರ ಓದಿ ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು. ಬರೀ ಒಂದು ತಿಂಗಳಿಗೆ ಮಾತ್ರ ಅಲ್ಲ, 365 ದಿವಸನೂ ಕನ್ನಡ ಇಲ್ಲಿ ತೇಲ್ಬೇಕು. ಇಲ್ಲಿ ಬಾವುಟ 70 ಅಡಿ ಎತ್ತರದಲ್ಲಿ ಆರ್ತಾ ಇದ್ದೀವಿ. 365 ದಿವಸನೂ ಕನ್ನಡ ಉಳಿಬೇಕು ಅಂದರೆ ನಾವೆಲ್ಲ ಕನ್ನಡಕ್ಕೆ ಅಪಾರವಾಗಿ ನಾವು ನಮ್ಮ ಮನಸ್ಸಿಂದ, ನಮ್ಮ ಹೃದಯದಿಂದ ಕನ್ನಡನ ನಾವು ಪಾಲಿಸ್ಬೇಕು. ಸರ್, ಇವಾಗ ಇವತ್ತಿನ ಯುವ ಪೀಳಿಗೆ ಏನಿದೆ ಅದು ಸಾಕಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಬುಕ್ಸ್ಗಳನ್ನ ಓದೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಮೊಬೈಲ್ ಏನಿದೆ, ಈ ರೀಲ್ ಮಾಡೋದು ಇವೆಲ್ಲ ಏನೂ ಇಲ್ಲ. ಇದರಲ್ಲಿ ಪುಸ್ತಕನ ಕೈಯಲ್ಲಿ ಹಿಡಿದು ಓದೋದೇ ಒಂಥರ ಇರ್ತದೆ. ಅದರಲ್ಲೇ ನಾವು ತೆಗೆದೇ ಇಂಟರ್ನೆಟಲ್ಲಿ ನಾವು ನೋಡಿ ಕಲಿಯೋದು, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಕೈನಲ್ಲಿ ಹಿಡ್ಕೊಂಡು ನಾವು ಪುಸ್ತಕ ಹೆಂಗೆ ಓದ್ತೀವೋ, ಈಗ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಮಗು ತಾಯಿ ಹಾಲು ಕುಡಿಯೋದೇ ಒಂಥರ ಇದ್ದರೆ, ಮತ್ತು ಬಾಟ್ಲು ಹಾಲು ಕುಡ್ದಂಗೆ ಇಂಟರ್ನೆಟ್ದು, ಹಾಗೆ ಪುಸ್ತಕನ ಕೈಲಿಡ್ದು ಓದೋದೇ ಒಂದು ವಿದ್ಯೆ ಒಳ್ಳೆಯದು. ಹಾಂ, ಅದು ನ್ಯಾಚುರಲಾಗಿ, ಅದು ಕರೆಕ್ಟ್ ಉದಾಹರಣೆಯಾಗಿ ಆ ಥರ ನಾನು ಹೇಳೋ ಮಾತು. ನಮ್ಮ ಅಣ್ಣವ್ರ ಪ್ರೇಡಲ್ಲಿ ಮತ್ತು ವಿಷ್ಣು ಅವರೆಲ್ಲ ಇದ್ದರು, ವಿಷ್ಣುವರ್ಧನ್ ಅವರೆಲ್ಲ.
ಕನ್ನಡ ಸ್ಟೋರಿಗಳು, ಆ್ಯಕ್ಟಿಂಗು ಮತ್ತು ಆ ಥರ ಕಲಾಕಾರಿ ಅವರು ಅಣ್ಣವ್ರು ಹೆಂಗಂದರೆ ಎಲ್ಲ ಪಾತ್ರಕ್ಕೂ ಸೈ, ಅದು ಮಾಡಲ್ಲ ಇದು ಮಾಡಲ್ಲ ಅಂತಲ್ಲ, ಎಲ್ಲ ಪಾತ್ರಕ್ಕೂ ಸೈ. ಇವಾಗ ಹಂಗಲ್ಲ, ಸ್ಟೋರಿಗಳು ಅವು ಕತೆಗಳು ಇವೆಲ್ಲ ಅಷ್ಟು ಪವರ್ಫುಲ್ ಇಲ್ಲ. ಆದ್ದರಿಂದ ಕನ್ನಡ ಸಿನಿಮಾನಲ್ಲೂ ಮೊದಲ ಥರ ಇಲ್ಲ. ಯಾವುದು ತಿರುಗಿಸಿ ಅದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣವನ್ನು ಮೆಟ್ಟಬೇಕು. ಅದಕ್ಕಿಂತ ದೊಡ್ಡ ಹಾಡು ಯಾವುದಿದೆ? ನಮ್ಮ ಅಣ್ಣವ್ರ ಸಿನಿಮಾ. ನನಗೆ ಸಿನಿಮಾ ಹಾಡುಗಳು ಬರಲ್ಲ, ಆದರೆ ನಾನು ಅಪಾರವಾಗಿ ಸಿನಿಮಾ ನೋಡಿದ್ದೀನಿ. ನನಗೆ ಹಾಡು ಅಷ್ಟು ಹಾಡೋಕ್ಕೆ ಬರಲ್ಲ. ಸರ್, ಇವಾಗ 4 ಬಾರಿ ಸುಟ್ಟೋಯ್ತು ಅಂತ ಹೇಳಿದರೆ, ಆ ಟೈಮಲ್ಲಿ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಭೇಟಿ ಕೊಟ್ಟು ಒಂದು ಸಾಂತ್ವನವನ್ನು ಹೇಳಿ ಇದನ್ನು ಒಂದು ಮರುಸೃಷ್ಟಿ ಮಾಡೋಕ್ಕೆ ಸಹಾಯ ಮಾಡ್ತೀವಿ ಅಂತ ಮಾಡಿದಾರ? ಈ ಗ್ರಂಥಾಲಯ ಸುಟ್ಟೋದಾಗ ಒಂದು 3.5 ಲಕ್ಷ ಕೊಟ್ಟರು ಪಬ್ಲಿಕ್, 2 ಲಕ್ಷ ಜಮೀರ್ ಅಹಮದ್ ಕೊಟ್ಟರು. ಪ್ರತಾಪ್ ಸಿಂಹ ಅವ್ರ ಕಡೆಯಿಂದ 50,000 ಬಂತು. ಸಾರ್ವಜನಿಕರು ಎಲ್ಲರೂ ಒಂದು 5,000 10,000 ಅಂತ 3.5 ಲಕ್ಷ ಕೊಟ್ಟರು. ಆ 3.5 ಲಕ್ಷದಲ್ಲಿ ಇನ್ನೂ 1.5 ಲಕ್ಷ ಹಾಕಿ ಇದು ಗ್ರಂಥಾಲಯ ಮಾಡಿದೆ. 4 ವರ್ಷ ತುಂಬೋಯ್ತು. 4 ವರ್ಷದಿಂದ ಪ್ರತಿ ವರ್ಷಕ್ಕೆ ಇದು 1 ಲಕ್ಷ ಬೇಕು ದುಡ್ಡು. 10,000 ಅಂದ್ರೂ 8,000 ಅಂದರೂ 1 ಲಕ್ಷ ಬೇಕು. ಆಶ್ವಾಸನೆಗಳು ಕೊಟ್ಟರು, ಇದು ಕಟ್ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. BJP ಸರ್ಕಾರದವರು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು, JDS ಸರ್ಕಾರದವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಯಾರೂ ಏನೂ ಮಾಡಲಿಲ್ಲ. ಎಲ್ಲ ಆಶ್ವಾಸನೆ ಆಗಿಯೇ ಉಳೀತು. ಅಷ್ಟು ದುಡ್ಡಲ್ಲಿ ಏನೂ ಆಗಲಿಲ್ಲ. ಆ ಗ್ರಂಥಾಲಯ ಕಟ್ಟಿದೆ, ಆಗಾಯಿತು. ಇವಾಗ ನೋಡಿ, ಪತ್ರಿಕೆ ತರಿಸ್ಬೇಕು, ಅದು ತರಿಸ್ಬೇಕು, ಖರ್ಚಿದೆ, ಕರೆಂಟಿನ ಬಿಲ್ ಕಟ್ಟಬೇಕು. ನಮ್ಮ ಮೈಸೂರು ಕಮಿಷ್ನರ್ ಇದ್ದರು, ಅವರು 10,000 ರೂಪಾಯಿ ಕೊಟ್ಟಿದ್ದರು ಹೋದ ವರ್ಷ ಗ್ರಂಥಾಲಯಕ್ಕೆ. ಆ ಬಿಲ್ಲು ಕಟ್ಟೋಕ್ಕೆ ಆಗೋಯ್ತು ದುಡ್ಡು. ಇವಾಗ ಕರೆಂಟ್ ಬಿಲ್ಲು 2 ತಿಂಗಳದ್ದು ಬಂದು ನನ್ನ ಹತ್ರ ಇದೆ, ಬಿಲ್ಲಿದೆ, ನನಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಈಗ ನನಗೆ ತುಂಬ ಕಷ್ಟ ಆಗಿದೆ. ನಾನು ಎಡಗೈ ಮಾತ್ರ 2 ವರ್ಷದಿಂದ ಹೇಳ್ತಾ ಇದ್ದೀನಿ. ನಮ್ಮ ಇವ್ರಿಗೆ ಹೇಳಿದ್ದೆ ಒಂದು ಸಾರಿ, ನಮ್ಮ ರಾಘವೇಂದ್ರ ಸಾರು ಗುಡ್ ನ್ಯೂಸ್ ಚಾನಲ್ ಅವ್ರಿಗೂ ಹೇಳಿದ್ದೆ, ನಾನು ಎಡಗೈ ಹೇಳಲ್ಲ ಅಂತ. ಇವತ್ತಿಗೂ ಹೇಳಲ್ಲ. ನನಗೆ ಕಷ್ಟ ಇದೆ, ನನಗೆ ಅಷ್ಟು ಇವಾಗ ಆಗ್ತಾಯಿಲ್ಲ, ನನಗೆ ಶಕ್ತಿ ಇಲ್ಲ. ನಾನು ಕೂಲಿ ಕೆಲಸ ಮಾಡೋದು. ಈಗ ರಟ್ಟು ಪ್ಲಾಸ್ಟಿಕ್ ಆಯ್ತಿದೆ, ಅದನ್ನು ನನಗೆ ಆಯೋಕ್ಕೆ ನಾನು ಈ ಗ್ರಂಥಾಲಯ ನಡೆಸೋ ಶಕ್ತಿ ನನ್ನಲ್ಲಿ ಇಲ್ಲ. ನನಗಿದಕ್ಕೆ ನಾನು ಇಲ್ಲಿಗಂಟ ಯಾರ ಹತ್ರನೂ ಸಹಾಯ ಕೇಳಿಲ್ಲ, ಆ ದೇವ್ರ ಹತ್ರ, ಭಗವಂತನ ಹತ್ರನೇ ಕೇಳಿದ್ದು. ಆದರೆ ಇವಾಗ ನನಗೆ ತುಂಬ ಕಷ್ಟ ಇದೆ. 2 ತಿಂಗಳು ಕರೆಂಟ್ ಬಿಲ್ಲಿದೆ, ಮತ್ತು ಪತ್ರಿಕೆಯವ್ರಿಗೆ ಕಾಸು ಕೊಡಬೇಕು. ಈಗ 1-2 ಪತ್ರಿಕೆ 3 ಪತ್ರಿಕೆ ಕೊಡಿಸೋದ್ರಿಂದ ಏನೂ ಆಗಲ್ಲಮ್ಮ. ಇದಕ್ಕೆ ಪತ್ರಿಕೆ 10-12 ಪತ್ರಿಕೆ ಬೇಕು, 15 ಪತ್ರಿಕೆ. ಮೊದಲೇ 18 ಪತ್ರಿಕೆ ತರಿಸ್ತಿದ್ದೆ. ಇವಾಗ ಕಷ್ಟ ಇದೆ. ಈ ಗ್ರಂಥಾಲಯಕ್ಕೆ ನಡ್ಸೋಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ನಾನು ಯಾವ ಸೌಕರ್ಯನೂ ಇಲ್ಲ. ದುಡಿಯೋಕ್ಕೆ ಹೋಗ್ತಿದ್ದೆ, ನಾನು ಯಾರ ಹತ್ರನೂ ಕೇಳಲ್ಲ. ಈ ಮಾತಾಡ್ತಿರ್ಲಿಲ್ಲ ನಾನು. ಆದರೆ ನಾನು ಇರೋದು ನನ್ನ ಮನಸ್ಸಲ್ಲಿ ಏನಿದೆ ಅದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ನನ್ನ ಹತ್ರ ಏನೂ ಆದಾಯ ಇಲ್ಲ, ಏನೂ ಇಲ್ಲ. ತುಂಬ ಕಷ್ಟದಲ್ಲಿದ್ದೀನಿ. 2 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ. ಇವಾಗ ನವಂಬರ್ ತಿಂಗಳಿಗೆ ಬರ್ತಾರೆ, 10ನೇ ತಾರೀಕಿಗೆ ತಿರ್ಗಾ ಬಿಲ್ ತೊಗೊಬರ್ತಾರೆ. 3ನೇ ತಿಂಗಳದ್ದು ಬಿಲ್ ತರ್ಬೋದು. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿಗಂಟ ನಡ್ಸ್ಕೊಂಡು ಬಂದೆ, ಕಷ್ಟದಲ್ಲಿದ್ದೀನಿ. ನಾನು ಯಾರ ಹತ್ರನೂ ಕೇಳಲ್ಲ, ದೇವ್ರ ಹತ್ರ ಕೇಳ್ತೀನಿ, ಭಗವಂತನ ಹತ್ರ. ಆದರೆ ನನಗೆ ದುಡಿಯೋಕೆ ಆಗ್ತಾಯಿಲ್ಲ ಇವಾಗ ಇದನ್ನು ನಡ್ಸ್ಕೊಂಡು ಹೋಗೋಕ್ಕೆ. ಹೆಂಗೋ ನಡ್ಸ್ಕೊಂಡು ತಳ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಕಷ್ಟದಲ್ಲಿದ್ದೀನಿ. ಆ ಥರ ನಾನು ಸಾರ್ವಜನಿಕರ ಹತ್ರ ನಾನು ಹೇಳಲ್ಲ. ಆದರೆ ಈಗ ನನಗೆ ಗ್ರಂಥಾಲಯ ಕಷ್ಟ ಇದೆ. ನನ್ನ ರಕ್ತ ಇರುವವರೆಗೂ ಈ ಗ್ರಂಥಾಲಯ ಕಾಪಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ, ನನ್ನ ರಕ್ತದಲ್ಲಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಆತ್ಮ ಇದ್ರ ಸುತ್ತನೇ ಸುತ್ತ ಇರಿಸುತ್ತೆ ಸರ್. ಯಾಕಂತ ಹೇಳಿದ್ರೆ ಅಷ್ಟು ಪ್ರೀತಿ ಇದೆ. ಯಾಕಂದರೆ ಸಾಕಷ್ಟು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಒಂದು ಸ್ಥಳ ಇದು. ಇಷ್ಟು ಕಷ್ಟಪಟ್ಟಿದ್ದೀರಾ, ಸೊ ಯಾವ ರೀತಿಯಾಗಿರುತ್ತೆ ಸರ್? ಈ ಕಷ್ಟ ಏನೂ ಇಲ್ಲ, ದೇವರು ನನ್ನ ಕೈಲಿಂದ ಮಾಡಿಸ್ತಾ ಇದ್ದಾನೆ. ನಾನು ಅಷ್ಟು ದೊಡ್ಡ ಯಾವ ಕೆಲಸನೂ ಮಾಡಿಲ್ಲ. ನನಗಿಂತ ಎಷ್ಟೋ ಜನ ಯಾವ್ಯಾವ ಕೆಲಸನೂ ಮಾಡೋರೆ. ನಾನು ಜುಜುಬಿ ಏನೂ ಮಾಡಿಲ್ಲ. ದೇವ್ರು ಮಾಡಿಸಿದ್ದಾನೆ, ಭಗವಂತ ಮಾಡಿಸಿದ್ದಾನೆ ನನ್ನ ಕೈಲಿಂದ. ನಾನು ಮತ್ತೆ ಸಾರ್ ಹೇಳ್ತಾ ಇದ್ದೀನಿ, ಈ ಗ್ರಂಥಾಲಯ ನಾನು ಮಾಡಿಲ್ಲ. ಕರ್ನಾಟಕದ ಕನ್ನಡಿಗರ ಬೆಂಬಲದಿಂದ ಈ ಗ್ರಂಥಾಲಯ ನಿಂತಿದೆ. ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇ. ದೇವರು ನನಗೆ ಶಕ್ತಿ ಕೊಡಲಿ ಅಂತ ನೀವೆಲ್ಲ ಹಾರೈಸಿ. ಮತ್ತು ಈ ಗ್ರಂಥಾಲಯ ನೆಲ ಇರುವವರೆಗೂ ಈ ಜಾಗದಲ್ಲಿ 100ಕ್ಕೆ 100 ಭಾಗ ಉರ್ದು ಭಾಷೆ ಇರೋ ಜಾಗದಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಇದು ಶಾಶ್ವತವಾಗಿ ಉಳಿಬೇಕು. ಇಲ್ಲಿ ಒಂದು ಗ್ರಂಥಾಲಯ, ಒಂದು ಬಿಲ್ಡಿಂಗ್ ಆಗಬೇಕು ಅಂತ ನನ್ನ ಆಸೆ. ನಾನು ಜೀವಂತವಾಗಿ ಇರುವಾಗ, ನನ್ನ ಜೀವ ಒಳಗೆ ಅದಾಗುತ್ತೋ ಇಲ್ವೋ ನನ್ನ ಕೈಲಿ ಶಕ್ತಿ ಇಲ್ಲ. ಆದರೆ ಇಲ್ಲೊಂದು ಗ್ರಂಥಾಲಯ ಶಾಶ್ವತವಾಗಿ ಅಪ್ಪಟ ಕನ್ನಡ ಗ್ರಂಥಾಲಯ
ಹಿರಿಯವರು ಹೇಳಿದ್ದಾರೆ, ಒಂದು ಗ್ರಂಥಾಲಯ 100 ದೇವಾಲಯಕ್ಕೆ ಸಮ ಅಂತ. ಇಲ್ಲೊಂದು ಗ್ರಂಥಾಲಯ ಆಗಿ ಉಳಿಬೇಕು ಅಂತ ನನ್ನ ಆಸೆ. ಸರ್, ಇವಾಗ ಸರ್ಕಾರದಿಂದ ಏನಾದರೂ ಅನುದಾನಗಳು ಕೊಟ್ಟಿದ್ದಾರೆ ಸರ್? ಸರ್ಕಾರದಿಂದ ಯಾವುದೇ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, JDS ಸರ್ಕಾರ ಆಗಲಿ, ಯಾವ ಸರ್ಕಾರದಿಂದನೂ 1 ರೂಪಾಯಿ ಕೊಟ್ಟಿಲ್ಲ. ಇದಕ್ಕೆ ಕೊಟ್ಟಿದ್ದರೆ ಪತ್ರಿಕೆಯಲ್ಲಿ ಬರೋದು, ಯಾವುದ್ರಲ್ಲಾರ ಬರೋದು, ಯಾವ ಸಾಕ್ಷಿನೂ ಇಲ್ಲ. ಇದಕ್ಕೆ GP ರಾಜರತ್ನಂ ಸಾಹಿತ್ಯ ಪ್ರಶಸ್ತಿ ಕೊಟ್ಟರು. ಕರ್ನಾಟಕ ಸರ್ಕಾರದಿಂದ 50,000 ರೂಪಾಯಿ ಚೆಕ್ ಕೊಟ್ಟರು ಅಷ್ಟೇ. ನನಗೆ ಸಹಾಯ, ನನಗೆ 60 ವರ್ಷ ಆಗಿದೆಯಲ್ಲ, 66 ವರ್ಷ ಇವಾಗ 1,200 ರೂಪಾಯಿ ಬರ್ತದಲ್ಲ, ಅದೂ ನನಗೆ ಬರಲ್ಲ. ಯಾಕಂದರೆ ಅದನ್ನು ಮಾಡ್ಸೋಕ್ಕೆ ಹೋಗ್ಬೇಕಾದ್ರೆ 4,000 ರೂಪಾಯಿ ಲಂಚ ಕೊಡಬೇಕು. 1,000 ರೂಪಾಯಿ ಪಿಂಚಿನ್ ಬರ್ತದಲ್ಲ, ಅದೂ ನಾನು ತೊಗೊಂಡಿಲ್ಲ. ನಾನು ಯಾರು ಮಾಡೂ ಕೊಟ್ಟಿಲ್ಲ. ನನಗೆ ಎಲ್ಲ ಕೇಳ್ತಾರೆ, 4,000 ರೂಪಾಯಿ 3,500 ರೂಪಾಯಿ ಲಂಚ ಕೇಳ್ತಾರೆ. ಅದರಿಂದ ನಾನು ಮಾಡಿಸಲ್ಲ. ನನಗೆ ಯಾವ ಸರ್ಕಾರದಿಂದ ಈ ಗ್ರಂಥಾಲಯಕ್ಕೆ 1 ರೂಪಾಯಿ ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ. ಸಾರ್ವಜನಿಕರು 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದರೆ ಸರ್ಕಾರದಿಂದ, ಯಾವುದೇ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ. ಆದ್ರೂ ಈ ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು. ಯಾಕಂದರೆ ಕನ್ನಡ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಅಂತ ಹೇಳಿದಾಗ ಎಲ್ಲರೂ ಭಾಷಣದಲ್ಲ, ಯಾವುದೋ ಒಂದು ಮೈಕ್ ಇಟ್ಕೊಂಡು ಮಾತಾಡೋದಲ್ಲ. ಇದನ್ನು ನಾವು ನಡ್ಸ್ಕೊಂಡು ಹೋಗಬೇಕು. ಯಾಕಂದರೆ ಇವಾಗ ಕನ್ನಡ ನಾವೆಲ್ಲ ಪ್ರಯತ್ನ ಪಡೆದೇ ಹೋದರೆ ಹಿರಿಯವ್ರು ನಮ್ಮ GP ರಾಜರತ್ನಂ ಅವರೆಲ್ಲ ಎಂತೆಂಥವ್ರು ಇದ್ದಾರೆ ಕನ್ನಡಕ್ಕೆ ತ್ಯಾಗ ಕೊಟ್ಟಿರೋರು. ಅವರೆಲ್ಲ ಎಂತೆಂಥ ತ್ಯಾಗ ಕೊಟ್ಟು ಅವರು ಮೇಲಕ್ಕೆ ಹೋಗಿದ್ದಾರೆ. ಹಾಗೆ ನಾವು ಒಂದು ದಿವಸ ಹೊಂಟು ಹೋಗ್ತೀವಿ. ನಾವು ಏನು ಮಾಡಿರ್ತೀವಿ, ಒಳ್ಳೆಯದೋ ಕೆಟ್ಟದೋ ಅದೇ ಉಳ್ಕೊಳ್ಳೋದು. ನಾವು ಇವಾಗ ನೋಡಿ, ನನಗೂ ಆಸೆ ಇದೆ ಎಲ್ಲರ ಥರ. ನಾನು ಮನೆ ಕಟ್ಟಬೇಕು, ನಾನು ದುಡಿಬೇಕು, ನನ್ನ ಮಗಳಿಗೆ ವಾಲೆ ಕೊಡಿಸ್ಬೇಕು, ನನ್ನ ಸೊಸೆಗೆ ವಾಲೆ ಕೊಡಿಸ್ಬೇಕು, ನನ್ನ ಮಗನ ಬಟ್ಟೆ ಕೊಡಿಸ್ಬೇಕು ಅಂತ. ನನಗೇನು ಬೇಕಾಗಿಲ್ಲ, ಒಂದು ಜೊತೆ ಬಟ್ಟೆ ಇದ್ದರೆ ಸಾಕು. ನನಗೆ ಏನು ಹೇಳಿ, ಇಷ್ಟು ಅನ್ನ ಸಿಕ್ಕರೆ ಸಾಕು. ನಾನು ಎಲ್ಲ ಮಾಡಾಯಿತು. 15 ವರ್ಷ ಆಯಿತು ಈ ಗ್ರಂಥಾಲಯಕ್ಕೆ ನಾನು ಕಾಲು ಹಾಕಿ. ನಾನು ಯಾವ ಆಸೆನೂ ಇಲ್ಲ, ಯಾವ ಇದೂ ಇಲ್ಲ. ನನಗೆ ನಾನು ಮಲಗಿದ್ರು ಕನ್ನಡ, ಎದ್ದರೂ ಕನ್ನಡ, ಕುಂತ್ಕೊಂಡ್ರು ಕನ್ನಡ, ಯಾವಾಗಲೂ ಕನ್ನಡ ಶಾಶ್ವತವಾಗಿ ಉಳಿಬೇಕು. ನೀವು ಮತ್ತೆ ಎಷ್ಟು ಸಾರಿ ಕೇಳಿದ್ರೂ ಕನ್ನಡ ಹೆಂಗೆ ಬಂತು ಅಂದರೆ ನನಗೆ ಗೊತ್ತಿಲ್ಲ. ಕನ್ನಡ ನನ್ನ ಒಂದು ಹೇಳ್ತಾರಲ್ಲ ಹಿರಿಯವರು, ನಿನ್ನ ಪಾಪದ ಕೊಳ ತುಂಬಿತು ಅಂತ ಹೇಳಿದೆ. ಹಾಗೆ ನನಗೆ ನನ್ನ ಕೊಳದಲ್ಲಿ ಕನ್ನಡ ತುಂಬೋಗಿದೆ. ಅದು ಹೆಂಗೆ ಕಲ್ಕಿದ್ರೂ ಕನ್ನಡ ಈಚೆ ಬರ್ತಾನೇ ಇರ್ತದೆ. ಹಾಗೆ ಇದು ಕನ್ನಡದ್ದು ನನ್ನ ಸಂಬಂಧ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ನಾನು ಸತ್ರೂ ನನ್ನ ಅಂತಿಮ ಸಂಸ್ಕಾರ ನನ್ನ ಹಿರಿ ಮಗನಿಗೂ, ನನ್ನ ಹೆಂಡ್ತಿಗೂ, ಎಲ್ರಿಗೂ ಏನು ಹೇಳಿದ್ದೀನಿ, ಕನ್ನಡದಲ್ಲಿ ಕುರಾನ್ ಇದೆ, ಕನ್ನಡದಲ್ಲಿ ಹದೀಸ್ಗಳಿದ್ದಾವೆ. ಅದನ್ನು ಓದಿ ನನ್ನ ಅಂತಿಮ ಸಂಸ್ಕಾರ ಕೊನೆಯಲ್ಲಿ ಮಾಡಿ, ಅದು ಓದಿದ್ರೆ ಎಲ್ಲ ಜನಗಳಿಗೆ ಕನ್ನಡದಲ್ಲಿ ಅರ್ಥ ಆಗಬೇಕು, ಯಾವ ಶಾಸ್ತ್ರದಲ್ಲಿ ಏನಿದೆ ಅಂತ ಎಲ್ರಿಗೂ ಅಂತ ನಾನು ಇದು ಕೂಡ ಹೇಳಿದ್ದೀನಿ. ನನ್ನ ಹೃದಯ, ಆತ್ಮ, ನನ್ನ ಕೈ, ನನ್ನ ಬಟ್ಟೆ, ನನ್ನ ಕೂದಲು ಎಲ್ಲ ಕನ್ನಡದಲ್ಲಿ ಮೆರೆದವೆ. ಕನ್ನಡದಲ್ಲಿ ಇದೇ ಮಣ್ಣಲ್ಲಿ ನನ್ನ ಬೇಗ ಕರ್ಕೊಂಡ್ರೂ ಕನ್ನಡ ನನಗೆ ಅಪಾರ, ನನಗೆ ಒಲವು. ಅಂದರೆ ಸರ್, ನಿಮ್ಮ ಆಸೆನ ಸರ್ ಅದು, ನೀವು ತೀರ್ಕೊಂಡಿದ್ದ ಸಂದರ್ಭದಲ್ಲಿ ಕುರಾನನ್ನು ಕನ್ನಡದಲ್ಲಿ ಹೇಳಬೇಕು ಅನ್ನೋಂಥದ್ದು? ಹಾಂ, ನನ್ನ ಆಸೆನೇ. ಇವಾಗ ಬೇರೆ ಕಡೆ ಹೋಗಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲ ನೋಡಿ, ನೀವು ಅಲ್ಲೆಲ್ಲ ಉರ್ದು ಮಾತಾಡಲ್ಲ, ಮುಸ್ಲಿಮ್ ಆದ್ರೂ ಕನ್ನಡದಲ್ಲೇ ಮಾತಾಡೋದು. ಕನ್ನಡದಲ್ಲೇ ಕುರಾನ್ಗಳಿದ್ದಾವೆ, ಕನ್ನಡದಲ್ಲೇ ಹದೀಸ್ಗಳಿದ್ದಾವೆ. ಅದನ್ನು ಅದರಲ್ಲಿ ಓದಿ ಹೇಳಿದ್ರೆ ನಮ್ಮ ಮೊಹಮ್ಮದ್ ಪೈಗಂಬರ್ದು ಮಾತು ಏನೇನು ಹೇಳಿದ್ದಾರೆ ಅದೆಲ್ಲ ಕನ್ನಡದಲ್ಲೇ ಇದ್ದಾವೆ. ಕನ್ನಡದಲ್ಲೇ ವಿಧ ಮಾಡಿ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಆಸೆ, ನನ್ನ ಕೊನೆ, ನನ್ನ ಗುರಿ ಕನ್ನಡದಲ್ಲೇ ಆಗಬೇಕು ಅಂತ ನನಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಕನ್ನಡ ಅಷ್ಟೊಂದು ಇದೆ ನನ್ನಲ್ಲಿ. ಸರ್, ನಿಮ್ಮ ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಲೈಬ್ರರಿಯನ್ನು, ಗ್ರಂಥಾಲಯವನ್ನು ಯಾರು ತಗೊಳ್ತಾರೆ ಸರ್? ಅಂತಂದರೆ ಯಾರು ನಡೆಸ್ಕೊಂಡು ಹೋಗ್ತಾರೆ, ನಡೆಸ್ಕೊಂಡು ಹೋಗ್ತಾರೆ? ಈ ಕನ್ನಡ ಗ್ರಂಥಾಲಯ ನನ್ನ ಸತ್ತ ಮೇಲೆ ಯಾರು ನಡೆಸ್ತಾರೋ ಯಾರು ನಡೆಸಲ್ವೋ ನನಗೆ ಗೊತ್ತಿಲ್ಲ. ನನ್ನ ಹಿರಿ ಮಗ ಅವನಿಗೆ ಒಲವಿದೆ, ಆದರೆ ಅವ್ನು ನಡ್ಸೋಕ್ಕೆ ಕೊಡಲ್ಲ. ಯಾಕಂದರೆ ಅವನ ಕೈಲಿ ಇಷ್ಟೊಂದು ಶಕ್ತಿ ಇಲ್ಲ, ನನ್ನ ಹೆಂಡತಿ ಕೈಲೂ ಶಕ್ತಿ ಇಲ್ಲ. ಇನ್ನು ಯಾರು ಬಂದು ನಡೆಸ್ತಾರೋ. ಯಾಕಂದರೆ ಇಲ್ಲಿ 100ಕ್ಕೆ 100 ಭಾಗ ಉರ್ದು ಭಾಷೆ ಇರೋದು. ಇಲ್ಲಿ ಮೆಟ್ಟಿ ನಿಲ್ಲಬೇಕು ಕನ್ನಡ ಅನ್ನೋನು 1,00,000 ಜನ ಬರಲಿ. ಇಲ್ಲಿ ಇದೇ ಜಾಗ ರಾಜೀವ್ ನಗರ 2ನೇ ಅಂತ, ಇಲ್ಲಿ ಮೆಟ್ಟಿ ನಿಲ್ಲಬೇಕು, ಕನ್ನಡನೇ ನನ್ನದು ಅಂತ ನಿಲ್ಲಬೇಕು. ಅಷ್ಟೊಂದು ಶಕ್ತಿ ಯಾರಲ್ಲಿ ಇದೆಯೋ ಗೊತ್ತಿಲ್ಲ. ಯಾರು ನಡ್ಸ್ಕೊಂಡು ಹೋಗ್ತಾರೆ ಅವ್ರಿಗೇನೆ ಈ ಕನ್ನಡ ಗ್ರಂಥಾಲಯ. ಇಲ್ಲಿ ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು. ಅದನ್ನು ಯಾರು ಇದನ್ನು ನಡ್ಸ್ಕೊಂಡು ಹೋಗ್ತಾರೋ ಮುಂದಕ್ಕೆ
ನನಗಂತೂ ಗೊತ್ತಿಲ್ಲ. ಇಲ್ಲಿ ಉಳಿಬೇಕು, ಒಂದು ಶಾಶ್ವತವಾಗಿ ಅಪ್ಪಟ ಗ್ರಂಥಾಲಯ ಆಗಿ ಇಲ್ಲೊಂದು ಬಿಲ್ಡಿಂಗ್ ಹಾಕಬೇಕು, ಚಿಕ್ಕದು ಬಿಲ್ಡಿಂಗ್ ಆಗಬೇಕು, ಕನ್ನಡ ಪುಸ್ತಕಗಳಿರಬೇಕು, ಕನ್ನಡ ಉಳಿಬೇಕು. ಈಗ ಹಿರಿಯರು ಯಾಕೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಕನ್ನಡ ನಿಮಗೆ ಅಗ್ರಹಾರದಲ್ಲೋ ಅಥವಾ ವಿಜಯನಗರದಲ್ಲೋ ಅಥವಾ ಬೇರೆ ಕಡೆ ಅಲ್ಲೆಲ್ಲ ಕನ್ನಡ ಇದೆ, ಇಲ್ಲಿ ಕನ್ನಡ ಇಲ್ಲ. ಹಿರಿಯರು ಒಂದು ಮಾತು ಹೇಳಿದ್ದಾರೆ ನೋಡು, ಒಳೆ ಮಗ್ಲಲ್ಲಿ ನೀನು ಬೋರ್ ತೋಡಿದ್ರೆ ಪ್ರಯೋಜನ ಇಲ್ಲ, ಯಾಕಂದರೆ ಕೆಳಗೆ ಕೇಳಿದ್ರೆ ಒಳ್ಳೆ ನೀರು ಸಿಕ್ಕುತ್ತೆ, ಕುಡ್ಕೋಬೋದು. ನೀರು ಇಲ್ದಿರೋ ಕಡೆನ ಬೋರ್ ತೋಡಿಸು, ಅಲ್ಲಿ ಯಾರು ನೀರು ಕುಡಿತಾರೆ ಅಂತ. ಹಾಗೆ ಇಲ್ಲಿ ಕನ್ನಡ ಇಲ್ಲ, ಅದಕ್ಕೆ ಈ ಜಾಗದಲ್ಲಿ ಕನ್ನಡ ಬೇಕು, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅನ್ನೋದು ಇದೇ ಸಾಕ್ಷಿ. ನಾನು ಕುಂತಿರೋ ಜಾಗ ಇದು ರಾಜೀವ್ ನಗರ 2ನೇ ಅಂತ ಲ್ಯಾಂಡ್ ಮಾರ್ಕು. ಇದು ಯಾವುದು ಅಲ್ಬದರ್ ಮಸೀದಿ ಇದೆ, ಅದ್ರ ಮುಂಭಾಗದಲ್ಲೇ ಒಂದು ಕನ್ನಡ ಬಾವುಟ ಆಡ್ತಾ ಇದೆ, 60 ಅಡಿ ಎತ್ತರಕ್ಕೆ ಕನ್ನಡ ಬಾವುಟ. ಅದ್ರ ಎದುರುಗಡೆದ ಜಾಗ ರಾಜೀವ್ ನಗರ 2ನೇ ಅಂತ ಲ್ಯಾಂಡ್ ಮಾರ್ಕು. ಅಲ್ಬದರ್ ಮಸೀದಿ ಮುಂಭಾಗದಲ್ಲೇ ಈ ಒಂದು ಪಾರ್ಕ್ ಇದೆ, ಪಾರ್ಕ್ ಪಕ್ಕದಲ್ಲೇ ರಾಜೀವ್ ನಗರ 2ನೇ ಹಂತದಲ್ಲಿ ಮೈಸೂರಿದು. ಇಲ್ಲೇ ಆಗಬೇಕು ಅಂತ ನನ್ನ ಕೊನೆ ಆಸೆ, ಇಲ್ಲೊಂದು ಆಗಿ ಉಳಿಬೇಕು ಅಂತ ಆಸೆ. ಸರ್, ಇವಾಗ ನೀವೊಬ್ಬರು ಮುಸ್ಲಿಂ ಬಾಂಧವರಾಗಿದ್ರು ಕೂಡ ಕನ್ನಡ ಅಂತ ಇಷ್ಟು ಹೋರಾಟ ಮಾಡ್ತಾ ಇದ್ದೀರಾ, ಇದಕ್ಕೆ ನಿಮಗೆ ಯಾರು ವಿರೋಧವನ್ನು ಮಾಡಿಲ್ವಾ ಸರ್? ವಿರೋಧ ತುಂಬ ಜನ ಮಾಡ್ತಾರೆ. ಎಲ್ಲ ನಿನ್ನ ಯಾಕೆ ಫೋನು ಮಾಡ್ತಾರೆ, ಎಷ್ಟೋ ಕರೆಗಳು ಬಂದೋ ಎಷ್ಟೋ ಕರೆಗಳು ಹೋದೋ. ಇವೆಲ್ಲ ನೋಡಿ, ನಾನು ಆವಾಗಲೇ ಹೇಳಿದೆ, ಭಗವದ್ಗೀತೆ ಎತ್ತು ನೋಡಿ, ಕುರಾನ್ ಎತ್ತು ನೋಡಿ, ಬೈಬಲ್ ಎತ್ತು ನೋಡಿ, ಯಾವ ನೆಲದ ಮೇಲೆ ಹುಟ್ಟಿದೆಯೋ ಆ ನೆಲಕ್ಕೆ ಮೊದಲು ಗೌರವಿಸ್ಬೇಕು, ಪಾಲಿಸ್ಬೇಕು, ಪೂಜಿಸ್ಬೇಕು ಅಂತ ಸುಮಾರು ಕರೆಗಳು ಬಂದೋ. ನೀನು ಯಾಕೆ ನಡೆಸ್ತಾ ಇದೆಯಾ, ನಡೆಸಬೇಡ ಅಂತ, ಮುಂದ್ಗಡೆ ಬಾರೋ ಮಾತಾಡೋಣ ಅಂತ ಹೇಳಿದೆ. ಆವಾಗಲೇ ಹೇಳಿದ್ನಲ್ಲ, ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ, ದ್ವೇಷದಿಂದ ಏನು ಸಾಧಿಸೋಕ್ಕಾಗಲ್ಲ. ಆ ಥರ ಕರೆಗಳು ಬರ್ತಾನೆ ಇರ್ತವೆ, ನಾವೆಲ್ಲ ತೆಗೆದು ಎಸಿತಾ ಇರ್ತೀನಿ. ಅನೇಕ ತುಂಬ ಏಲು ಎಸಿತಿದ್ರು, ಕಸ ಎಸಿತಿದ್ರು, ಕಷ್ಟಗಳು ಕೊಡ್ತಿದ್ರು. ಇವತ್ತಿಗೂ 3 ಗಂಟೆ 4 ಗಂಟೆನಲ್ಲಿ ರಾತ್ರಿಯಲ್ಲಿ ಈ ಹಿಂಭಾಗದಿಂದ ಕಲ್ಲು ತೊಗೊಬಂದು ಎಸಿತಾರೆ. ಎಲ್ಲರೂ ಕೆಟ್ಟವರಲ್ಲ, ಕೆಲವರು ಎಸಿತಾರೆ. ಅವ್ರು ಎಸಿತಾರೆ ಅಂತ ನೀವು ಹೆಣ್ಮಗು ಇದ್ದೀರಾ, ಕ್ಯಾಮ್ರಾ ಇದೆ ಮುಂದ್ಗಡೆ, ಕೆಲವು ಮಾತುಗಳು ಹೇಳೋ ಮಾತುಗಳು ಇಲ್ಲ, ಹೇಳೋದು ಇಲ್ಲ. ನಾನು ಆ ಥರ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಇಲ್ಲಿ ಹೆಂಗೆ ಅಂದರೆ, ಗ್ರಂಥಾಲಯ ನಡೆಸ್ಬೇಕಂದ್ರೆ ಒಂದು ಮಾರಮ್ಮನ ಕೊಂಡ ಅಂತ ತಿಳ್ಕೊಳ್ಳಿ. ಮಾರಮ್ಮನ ಕೊಂಡದ ಮೇಲೆ, ಬೆಂಕಿ ಕೆಂಡದ ಮೇಲೆ ಕೊಂಡನ ಹೊತ್ಕೊಂಡು ನಿಂತ್ಕೋತಾರಲ್ಲ, ಆ ಥರ ಹೊತ್ಕೊಂಡು ನಿಂತ್ಕೋಬೇಕು ಕನ್ನಡನ. ಇಲ್ಲಿ ಅಷ್ಟು ಸುಲಭ ಅಲ್ಲ, ಹೇಳೋದಲ್ಲ. 24 ಗಂಟೆ ಟೈಮ್, ಒಂದು ದಿವಸ ಗ್ರಂಥಾಲಯ ಇದನ್ನು ಇಲ್ಲಿರಿ 100ಕ್ಕೆ 100 ಭಾಗ ಉರ್ದು ಭಾಷೆನೇ ಇರೋ ಜಾಗದಲ್ಲಿ. ಆವಾಗ ಗೊತ್ತಾಗುತ್ತೆ ಕನ್ನಡ ಹೆಂಗೆ ಉಳಿಸ್ಬೇಕು ಅಂತ, ಏನಾಗುತ್ತೆ ಅಂತ. ಆದರೆ ನನ್ನ ಕೈಲಿಂದ ಸಾಧ್ಯವಿಲ್ಲ. ದೇವರು ಅಲ್ಲ ಪವರ್ ಕೊಟ್ಟಿದ್ದಾನೆ, ತಾಕತ್ತು ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ಕರ್ನಾಟಕದ ಕನ್ನಡಿಗರ ಬೆಂಬಲದಿಂದ ನಾನು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅನೇಕ ಕಷ್ಟಗಳು ಕೊಡ್ತಾ ಇರಲಿ, ಅವರಿಗೆ ದೇವರು ಒಳ್ಳೇದು ಮಾಡಪ್ಪ ಅಂತ ಹಾರೈಸಬೇಕು. ನಾವು ದ್ವೇಷ ಮಾಡಬಾರ್ದು. ಆವಾಗಲೇ ಹೇಳಿದ್ನಲ್ಲ, ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ ಅಂತ. ದ್ವೇಷದಿಂದ ಏನು ಸಾಧಿಸೋಕ್ಕಾಗಲ್ಲ. ಎಷ್ಟೋ ಕಷ್ಟಗಳು ಕೊಡ್ತಾರೆ, ಏನೇನೋ ಎಸಿತಾರೆ. ಅದನ್ನೆಲ್ಲ ಎಸ್ಬಿಟ್ಟು ನಾವು ಮುಂದಕ್ಕೆ ನಡಿಬೇಕು. ನಾವೆಲ್ಲ ಕಂಪ್ಲೇಂಟ್ ಕೊಡ್ತೀವಿ, ಗಲಾಟೆ ಮಾಡ್ತೀವಿ ಅಂದರೆ ಗ್ರಂಥಾಲಯ ಇಲ್ಲಿ ಗಂಟೆ ನಡೆಯೋಕ್ಕೆ ಸಾಧ್ಯವಿಲ್ಲ. ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಮುಸ್ಲಿಂ ಬಾಂಧವರಿಗೆ ಆಗಲಿ, ಯಾವುದೇ ಎಲ್ಲರೂ ಇರಲಿ, ಎಲ್ರಿಗೂ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ. ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ನೆಲದಲ್ಲಿ ನಾವು ಇದ್ದೀವಿ, ತಿಂತಾ ಇದ್ದೀವಿ, ಉಣ್ತಾ ಇದ್ದೀವಿ. ಗೌರವ, ಆಸ್ತಿ, ಹಣ, ಅಂತಸ್ತು ಪ್ರತಿಯೊಂದು ಸತ್ರ ಇದೆ, ಕಬ್ರಸ್ತಾನ್ ಇದೆ, ಮಶಾಣದಲ್ಲಿ ಹೋಗಿ ನಾವು ಮಲ್ಕೋಬೇಕು. ನಮ್ಮ ಹಿರಿಯರು ಕೂಡ ಅಲ್ಲೇ ಮಲಗಿರೋದು. ಅದಕ್ಕೆ ಈ ನಾಡಿಗೆ ಮೊದಲು ಕನ್ನಡನ ಗೌರವಿಸ್ಬೇಕು, ಪಾಲಿಸ್ಬೇಕು. ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕು. ಬರೀ ನವಂಬರ್ ತಿಂಗಳಿಗಲ್ಲ, 365 ದಿವಸನೂ ಕನ್ನಡನ ಗೌರವಿಸ್ಬೇಕು. ಪ್ರತಿಯೊಬ್ಬರಲ್ಲೂ ವಿನಂತಿಯಾಗಿ ನಾನು ಹೇಳೋದೇನೆಂದರೆ, ಕನ್ನಡನ ಪಾಲಿಸಿ, ಪೂಜಿಸಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಕನ್ನಡಕ್ಕೆ ಅಪಾರವಾಗಿ ಗೌರವಿಸಿ. ಸರ್, ಇವಾಗ ನೀವು ಹೇಳಿದ್ರಿ ನಾನು ಶಾಲೆಗೆ ಹೋಗಿಲ್ಲ, ವಿದ್ಯೆ ಕಲ್ತಿಲ್ಲ ಅಂತ ಹೇಳಿ. ವಿದ್ಯಾವಂತರ ಅಲ್ದೋಗಿರೋ ನೀವೇ ಕನ್ನಡದ ಮೇಲೆ ಇಷ್ಟು ಪ್ರೀತಿ, ಭಾವನೆ, ಅಭಿಪ್ರಾಯವನ್ನು ಇಟ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ವಿದ್ಯಾವಂತರು ಯಾಕೆ ಕನ್ನಡಕ್ಕೆ ಒಲವನ್ನು ತೋರ್ತಾ ಇಲ್ಲ, ಯಾಕೆ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಸರ್? ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಮೂಗಂಡಲ್ಲೇ ಇದ್ದಾರೆ ಕನ್ನಡದ ವಿರೋಧಿ. ಇಲ್ಲೇ ತಿಂದು ತಣಿಗೆಗೆ ತೂತು ಹಾಕೋರಿದ್ದಾರೆ. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಪ್ಪ, ನೀವು ಕನ್ನಡನ ಗೌರವಿಸಿ, ಪ್ರೀತಿಸಿ ಅಂತ ಅವರಲ್ಲಿ ನಾನು
ಪುನಃ ಪುನಃ ಸಾರ್ ಹೇಳ್ತಾ ಇದ್ದೀನಿ, ಅಲ್ಲ ಹತ್ರ ಹೋದರೆ ಅಲ್ಲ ಹತ್ರ ನಾವು ಎಲ್ಲ ನಮ್ಮ ಮಾತೃಭಾಷೆ ಎಲ್ಲ ಉಪಯೋಗಿಸೋಣ, ಆದರೆ ಕನ್ನಡಕ್ಕೆ ನಾವು ಮೊಟ್ಟ ಮೊದಲು ಗೌರವಿಸ್ಬೇಕು. ಇದಕ್ಕೆಲ್ಲ ಏನಂದರೆ ಒಂದೇ ಒಂದು ನಮ್ಮ ಧರ್ಮ ಗುರುಗಳಿದ್ದಾರಲ್ಲ ಅವರೆಲ್ಲರೂ ಕನ್ನಡನ ಕಲೀರಿ ಅಂತ ಅವರು ಬಾಯಿನಿಂದ ಹೇಳಬೇಕು. ಕನ್ನಡದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ, ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ರಿಗೂ, ಎಲ್ಲ ಧರ್ಮದ ಗುರುಗಳಿಗೂ, ಪ್ರತಿಯೊಬ್ಬರಿಗೂ ಕನ್ನಡಕ್ಕೆ ಒಲವು ಕೊಡಿ. ಯಾಕಂದರೆ ಈ ನೆಲದ ಮೇಲೆ ಇದ್ದೀವಿ ನಾವು, ಸುಮಾರು ವರ್ಷದಿಂದ ಇದ್ದೀವಿ. ಇದೇ ನಮಗೆ ನೋಡಿ, ಇವಾಗ ಎಲ್ಲ ಕಡೆ ನಾಯಿ ಕಚ್ಚಾಡಿ ಸಾಯ್ತಾ ಇದ್ದಾರೆ. ಆ ಪಾಕಿಸ್ತಾನ ನೋಡಿ, ಆ ಬೇರೆ ಕಡೆ ನೋಡಿ, ಎಲ್ಲ ಕಡೆ ನೋಡಿ. ನಮ್ಮ ಭಾರತದಲ್ಲಿ ನಾವು ಎಷ್ಟು ಮುಸಲ್ಮಾನರು ಎಷ್ಟಿದ್ದೀವಿ, ಶಾಂತಿಯಾಗಿದ್ದೀವಿ. ಇದರಷ್ಟು ಶಾಂತಿ ಇನ್ನೆಲ್ಲೂ ಸಿಕ್ಕಲ್ಲ. ನಮ್ಮ ಕರ್ನಾಟಕ, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಕರ್ನಾಟಕ, ನಮ್ಮ ಭಾರತದಲ್ಲಿ ಇಷ್ಟೊಂದು ಒಳ್ಳೆ ಕರ್ನಾಟಕ ಇದೆ, ಇಷ್ಟೊಂದು ಒಳ್ಳೆ ಮಣ್ಣಿದೆ. ಇದಕ್ಕೆ ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸಿ, ಪೂಜಿಸಿ, ಪಾಲಿಸಿ, ಎಲ್ಲರೂ ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ವಿನಂತಿಯಾಗಿ ಸಾರ್ಕೊಂಡು ಹೇಳ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಸೈಯದ್ ಇಸಾಕ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಒಂದು ಕಡೆ ಕನ್ನಡವನ್ನು ಬಳಸೋದೇ ಕಡಿಮೆ ಅನ್ನುವಂತಹ ಸಂದರ್ಭದಲ್ಲಿ ತಾನು ಸತ್ರು ಕೂಡ ಕುರಾನನ್ನು ಕನ್ನಡದಲ್ಲೇ ಓದಿ ತನ್ನ ಅಂತ್ಯ ಸಂಸ್ಕಾರ ಏನಿರುತ್ತೆ ಅದನ್ನು ಮಾಡಬೇಕು ಅಂತ ಹೇಳಿ ಕನಸನ್ನು ಹೊತ್ತಿದ್ದಾರೆ. ಅಷ್ಟೇ ಅಲ್ಲದೆ ತಾನು ಸಾಯೋಕ್ಕೂ ಮೊದಲು ಈ ಒಂದು ಗ್ರಂಥಾಲಯಕ್ಕೆ ಒಂದು ಸುಂದರವಾದ ನೆಲೆಯನ್ನು ಕಟ್ಕೊಡ್ಬೇಕು. ಈಗಿರ್ತಕ್ಕಂತಹ ಪರಿಸ್ಥಿತಿ ಕಷ್ಟವಾಗಿದ್ದರೂ ಕೂಡ ನಾನು ಒಬ್ಬರ ಹತ್ರ ಕೈ ಚಾಚಲ್ಲ, ಸರ್ಕಾರ ಏನಾದರೂ ಸೂಚಿಸಿದ್ರೆ, ಪರಿಹಾರವನ್ನು ಸೂಚಿಸಿದ್ರೆ ಅದನ್ನು ತಗೊಳ್ತೀನಿ ಅಂತ ಹೇಳಿ ಸೈಯದ್ ಇಸಾಕ್ ರವರು ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅವರ ಕನ್ನಡ ಪ್ರೇಮ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರದೆ ವರ್ಷದ 365 ದಿನಗಳಲ್ಲೂ ಕೂಡ ಕನ್ನಡಕ್ಕಾಗಿ ಜೀವನವನ್ನು ಸವಿಸ್ತಾ ಇರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೇ ಕೂಡ ತಪ್ಪಾಗಲಾರ್ದು. ಕೆಲವೊಂದಷ್ಟು ಜನ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ, ಕನ್ನಡಾಂಬೆಗೆ ಜೈ ಅಂತ ಹೇಳ್ತಾರೆ. ಅಂಥವರು ಸೈಯದ್ ಇಸಾಕ್ ರವರನ್ನು ನೋಡಿ ಕಲಿಬೇಕಾದದ್ದು ಸಾಕಷ್ಟು ವಿಚಾರಗಳಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಮಾನವೀಯ ಸಂದೇಶದ ಜನವಾಹಿನಿ.